ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. 2025ರ ಐಸಿಸಿ ವುಮೆನ್ಸ್ ಏಕದಿನ ವಿಶ್ವಕಪ್ ಅನ್ನ ಭಾರತದ ಮಹಿಳೆಯರು ಗೆದ್ದಿದ್ದಾರೆ. ಗೆದ್ದು ಐತಿಹಾಸಿಕ ನಿರ್ಮಾಣ ಆಗಿರುವಂಥದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಐಸಿಸಿ ಏಕದಿನ ವಿಶ್ವಕಪ್ ಚಾಂಪಿಯನ್ ಆಗಿರುವಂಥದ್ದು ಭಾರತ ತಂಡ. ಜೊತೆಗೆ ಸೌತ್ ಆಫ್ರಿಕಾ ಕೂಡ ಮೊದಲ ಬಾರಿನ ಆಗ್ತಾ ಇದೆ. ಒಟ್ಟಿನಲ್ಲಿ ಯಾವುದೇ ಟೀಮ್ ಚಾಂಪಿಯನ್ ಆಗಿದ್ರು ಕೂಡ ಅದು ಮೊದಲ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಅಲಂಕಾರ ಇತ್ತು. ಸೊ ಅದೇ ರೀತಿಯಾಗಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂಥದ್ದು ಭಾರತದ ವನಿತೆಯರು. ಸೊ ಹಂಗಾಗಿ ಫೈನಲ್ ಪಂದ್ಯ ಯಾವ ರೀತಿಯಾಗಿತ್ತು, ಪ್ರಮುಖವಾಗಿ ಫೈನಲ್ ಗೆದ್ದಾದ ನಂತರ ಸಂಭ್ರಮ ಹೇಗಿದೆ, ಡೇ ಒನ್ ಇಂದ ಅಂದರೆ ಈ ಲೀಗ್ ಆರಂಭದಿಂದ ಫೈನಲ್ ಗೆದ್ದಾದ ನಂತರ ಪ್ರಮುಖವಾಗಿ ಭಾರತ ತಂಡ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಬಹುಮಾನ ಎಷ್ಟು, ಅಂದರೆ ಒಟ್ಟು ನಗದು ಬಹುಮಾನ ಎಷ್ಟು ಬರುತ್ತೆ ಅದು ICC ಕಡೆಯಿಂದ. ಇನ್ನು BCCI ಕೂಡ ಪ್ರತ್ಯೇಕವಾಗಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಫೈನಲ್ ಪಂದ್ಯ ಯಾವ ರೀತಿಯಾಗಿದೆ, ಫೈನಲ್ ಪಂದ್ಯ ಗೆದ್ದಾದ ನಂತರ ಇತಿಹಾಸ ನಿರ್ಮಾಣ ಆಗಿರುವಂಥದ್ದೇ ಸ್ಮೃತಿ ಮಂದನ್ ಆಗಿರ್ಬೋದು, ದೀಪ್ತಿ ಶರ್ಮಾ ಆಗಿರ್ಬೋದು, ಅವರ ಆಲ್ರೌಂಡ್ ಪ್ರದರ್ಶನದಿಂದಾಗಿ ಸಾಕಷ್ಟು ಇತಿಹಾಸ ಜೊತೆಗೆ ದಾಖಲೆಗಳು ಕೂಡ ನಿರ್ಮಾಣ ಆಗಿವೆ. ಒಟ್ಟಾರೆಯಾಗಿ ಭಾರತದ ತಂಡ ಅಂತ ಹೇಳಿದಾಗ ಅಂದರೆ ಮಹಿಳೆಯರ ಭಾರತ ತಂಡ ಫೈನಲ್ ಗೆದ್ದಾದ ನಂತರ ಸಂಭ್ರಮಾಚರಣೆ ಹೇಗಿದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಭಾರತಾಂಬೆ ವಿಶ್ವ ಚಾಂಪಿಯನ್ಸ್. ಮೊಟ್ಟ ಮೊದಲ ಬಾರಿಗೆ ICC ಏಕದಿನ ವಿಶ್ವಕಪ್ ಗೆದ್ದಿರುವಂಥದ್ದು ಭಾರತದ ಮಹಿಳಾ ಆಟಗಾರ್ತಿಯರು. ಸೊ ಈ ಕಪ್ ಗೆದ್ದಾದ ನಂತರ ಸಂಭ್ರಮಾಚರಣೆಯಂತೂ ಜೋರಾಗಿತ್ತು, ಇತಿಹಾಸ ನಿರ್ಮಾಣ ಆಗಿದೆ. ನೋಡಿ, ಆರಂಭದಲ್ಲಿ ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾ ಆಗಿರ್ಬೋದು, ಆಸೀಸ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ಸೋತ್ರು ಕೂಡ ಫೈನಲ್ ಪಂದ್ಯದಲ್ಲಿ ಅದೇ ಸೌತ್ ಆಫ್ರಿಕಾವನ್ನ ಬಗ್ಗು ಬಡಿದಿರುವಂಥದ್ದು ಟೀಮ್ ಇಂಡಿಯಾ. ಕ್ರಿಕೆಟ್ ದಿಗ್ಗಜರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಭರಪೂರ ಬಹುಮಾನವನ್ನು ಘೋಷಣೆ ಮಾಡಿರುವಂಥದ್ದು BCCI. ಅಂದರೆ 2024ರ ಪುರುಷರ T20 ವಿಶ್ವಕಪ್ ಏನು ಗೆಲ್ತಲ್ಲ ಅದೇ ರೀತಿಯಾಗಿ ಘೋಷಣೆ ಮಾಡಲಾಗಿತ್ತು BCCI ಕಡೆಯಿಂದ. ಈಗಲೂ ಕೂಡ ಮಹಿಳೆಯರಿಗೆ ಘೋಷಣೆ ಮಾಡಲಾಗಿದೆ ಬಹುಮಾನದ ಮೊತ್ತವನ್ನು. ಒಟ್ಟಾರೆಯಾಗಿ ಫೈನಲ್ ಪಂದ್ಯ ಯಾವ ರೀತಿಯಾಗಿತ್ತು, ಪ್ರಮುಖವಾಗಿ ಇಲ್ಲಿ ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ ಅವರ ಆಲ್ರೌಂಡರ್ ಪ್ರದರ್ಶನದಿಂದಾಗಿ ಭಾರತ ಇವತ್ತು ಚಾಂಪಿಯನ್ ಆಗಿದೆ ಅಂತಲೂ ಕೂಡ ಹೇಳಬಹುದು. ಸೊ ಹಂಗಾಗಿ ಆ ತಯಾರಿ ಹೇಗಿತ್ತು, ಯಾವ ರೀತಿಯಾಗಿ ತಯಾರಿ ಇತ್ತು. ಆಮೇಲೆ ಆಸೀಸ್ ವಿರುದ್ಧ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಅಲ್ಲಿ ಭಾರತ ಕಠಿಣ ಪರಿಸ್ಥಿತಿಯಲ್ಲಿತ್ತು. ಅಲ್ಲಿ ಜಮೀಮಾ ಅವರ ಒಂದು ಪ್ರದರ್ಶನದಿಂದಾಗಿ ಫೈನಲ್ಗೆ ಬಂದು ಇಲ್ಲಿ ಚಾಂಪಿಯನ್ ಆಗಿರುವಂಥ. ಸೊ ಹಂಗಾಗಿ ಒಟ್ಟಾರೆಯಾಗಿ ಈ ಲೀಗ್ ಅಂತ ಫೈನಲ್ ಗೆದ್ದಾದ ನಂತರ ಏನೇನಾಯಿತು, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಮಹಿಳೆಯರು ಗೆದ್ದಿರುವಂಥ ಹಿನ್ನೆಲೆಯಲ್ಲಿ BCCI ಏನು ಮಾಡಬಹುದು ಮಹಿಳೆಯರಿಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕ್ರಿಕೆಟ್ ಕೋಚ್ ಆಗಿರುವಂಥ ಮಹದೇವ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ರೂಪದರ್ಶಿ ಅಶ್ವಿನಿ ಲಕ್ಷ್ಮಯ್ಯ ಅವರು ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕ್ರಿಕೆಟ್ ಅಭಿಮಾನಿ ಆಗಿರುವಂಥ ಆರ್ ಅಕ್ಷತ್ ಅವರು ಮೇಡಮ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ. 2025ರ ICC ಏಕದಿನ ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆಗಿರುವಂಥದ್ದು ಹೇಗಿತ್ತು, ಈ ಸಂಭ್ರಮಾಚರಣೆ ಗೆಲುವು ಹೇಗಿತ್ತು? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಬಿಗಿನಿಂಗಿಂದ ಎಲ್ಲಿ ಹೆಣ್ಮಕ್ಳು ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಹಿಡಿದು ಈ ವುಮೆನ್ಸ್ ಕ್ರಿಕೆಟ್ ನಾನು ನೋಡೋರ್ವರೆಗೂ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ 52 ವರ್ಷಗಳಾದಮೇಲೆ ಒಂದು ವರ್ಲ್ಡ್ ಕಪ್ನ ನಮ್ಮ ವುಮೆನ್ಸ್ ಕ್ರಿಕೆಟರ್ಸ್ ತಂದಿರೋದು ಎಲ್ಲರಿಗೂ ಹೆಮ್ಮೆನೇ. ಸೊ ಹಾಗೆ ತುಂಬ ಇನ್ನು ಇದು ಜಸ್ಟ್ ಬಿಗಿನಿಂಗ್ ಅಂತ ಅನ್ಕೋಬೋದು. ವುಮೆನ್ಸ್ ಕ್ರಿಕೆಟ್ಗೆ ಒಂದು ಬಿಗ್ ಬೂಸ್ಟ್ ಕೊಟ್ಟಂಗೆ 83 ವರ್ಲ್ಡ್ ಕಪ್ ಕಪಿಲ್ ದೇವ್ ಅವ್ರು ತಂದು ಕೊಟ್ಟಾಗ ಮೆನ್ಸ್ ಕ್ರಿಕೆಟ್ಗೆ ಎಷ್ಟು ಡೆವಲಪ್ಮೆಂಟ್ ಸಿಕ್ತೋ ಅದಕ್ಕಿಂತ ಡಬಲ್ ಡೆವಲಪ್ಮೆಂಟು ವುಮೆನ್ಸ್ ಕ್ರಿಕೆಟ್ ಸಿಗುತ್ತೆ ಇನ್ನು ಮುಂದೆ ಅನ್ನೋದ್ರ ಮೇಲೆ ಖಂಡಿತ ದೊಡ್ಡ ಹೋಪ್ ಕೊಟ್ಟಿದೆ ಇದು ಈ ವರ್ಲ್ಡ್ ಕಪ್ಪು. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಕ್ರಿಕೆಟ್ ಕಮ್ಯುನಿಟಿಗೆ. ಕ್ರಿಕೆಟ್ನ ತುಂಬ ಇಷ್ಟಪಡೋರ್ಗೂ ಕೂಡ. ಈಗ ನೋಡಿದ್ರೆ ಹೆಂಗೆ ಫೈನಲ್ ಮ್ಯಾಚ್ ಆಬ್ವಿಯಸ್ಲಿ ಈಗ ನಾವು ಜಾಸ್ತಿ ಮಕ್ಳು ಟ್ರೈನ್ ಮಾಡ್ತಾ ಇರೋದ್ರೆ ಆಬ್ವಿಯಸ್ಲಿ ಸಂಡೇ ಬಿದ್ದುಬಿಡ್ತು. ಸೊ ಕ್ರಾಸ್ ಟ್ರಾವೆಲ್ ಮಾಡಿ ಬಂದಿದ್ರು ಮಕ್ಕಳು. ಸೊ ಅಲ್ಲಿ ಅವ್ರು ಟ್ರೈನ್ ಮಾಡ್ತಾನೆ ಅಲ್ಲಿ ಗ್ಲಿನ್ಸಸ್ ನೋಡ್ತಾ ಇದ್ವಿ, ನಡೀತಾ ಇದ್ವಿ. ಹೇಗಿತ್ತು ನಿಮ್ಮ ಪ್ರಕಾರ ಫೈನಲ್ ಪಂದ್ಯ? ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸಸ್ಸು, ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಆಲ್ ಡಿಪಾರ್ಟ್ಮೆಂಟ್ ಕವರ್ ಮಾಡಿದ್ದಾರೆ. ಇದು ಫೈನಲ್ಸ್ ಅನ್ಸ್ಕೊಳ್ಳೋದು ಆ್ಯಕ್ಚುಲಿ. ಒನ್ ಸೈಡೆಡ್ ವಿನ್ ಆಗುತ್ತೆ, ಬಟ್ ಫೈನಲ್ಸ್ ಅಂತ ಬಂದಾಗ ಈ ಫೈಟ್ ಬೇಕಿತ್ತು.
ಸೊ ಬ್ಯಾಟಿಂಗಲ್ಲಿ ಫಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ನಮಗೆ ಅಡಿವ ಮಾಡಿಕೊಟ್ಟಿದ್ದು. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟು, ಟಾಪ್ ಬಿಗ್ ಸ್ಕೋರ್ ಬೇಕಿತ್ತು, 300+ ಬೇಕು ಅಂತ ಅನಿಸ್ತಾ ಇದ್ರು. ಏನು ಚೇಸಿಂಗ್ ಸ್ಟಾರ್ಟ್ ಆದಮೇಲೂ ಸಮ್ಹೌ ಫೀಲ್ಡಿಂಗಿಂದ ನಾವು ಕಟ್ ಮಾಡಿದ್ವಿ ನಾವು ಅಲ್ಲಿ. ಏನಿದ್ರು ಬೌಲಿಂಗ್ ಕೈಲಿತ್ತು. ಹೌದು, ನೀವು ಹೇಳ್ದಂಗೆ ಅದು ಬಿಗ್ ಟಾರ್ಗೆಟ್ ಏನು ಇರಲಿಲ್ಲ, ಬಟ್ ನಮ್ಮಲ್ಲಿ ಬೌಲಿಂಗ್ ಚೆನ್ನಾಗಿರೋದ್ರಿಂದಾಗಿ ಅದನ್ನ 2 ಒಳ್ಳೆ ಕ್ಯಾಚ್ಗಳು, 1 ರನ್ಔಟ್ಸು. ಸೊ ಅದೆಲ್ಲ ಇನ್ಕ್ಲೂಡ್ ಆಗಿ ಒಂದು ವರ್ಲ್ಡ್ ಕಪ್ಪು ನಮ್ಮ ಕೈ ಸೇರಿದೆ ಈಗ ಇಂಡಿಯನ್ಸ್ಗೆ. ಸೊ ಹಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಒಂದು ಬಿಗ್ ಸ್ಟೇಜಲ್ಲಿ, ಇಂಥ ಒಂದು ICC ಟೂರ್ನಮೆಂಟ್ಗಳಲ್ಲಿ ಪ್ರೆಷರ್ ತುಂಬಾ ಇರುತ್ತೆ. ಅದು ಅಲ್ಲದೆ ಡಬಲ್ ಕ್ರೌಡ್ ಇದ್ದಿದ್ದು ಈ ಸಲ ಸೊ ಮ್ಯಾಚಲ್ಲಿ. ಸೊ ದೇ ಡಿಸರ್ವ್ ಇಟ್. ಮೇಡಮ್ ಅವರೇ, ಅಶ್ವಿನ್ ಮೇಡಮ್ ಅವರೇ, ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಫೈನಲ್ ಪಂದ್ಯವನ್ನು? ನಮಗೆ ಫಸ್ಟ್ ಆಫ್ ಆಲ್ ಸೆಮಿಫೈನಲ್ಸ್ಗೆ ನಾವು ಎಂಟರ್ ಆದಾಗನೇ ದ ಎಕ್ಸೈಟ್ಮೆಂಟ್ ವಾಸ್ ಟು ಮಚ್. ಆ್ಯಂಡ್ ಒನ್ಸ್ ಫೈನಲ್ಸ್ ಬಂದಾದಮೇಲೆ ದ ಸ್ಕೋರ್ ದಟ್ ವಿ ಗೇವ್ 298 ವಾಸ್ ಲೈಕ್, ಇನ್ಫ್ಯಾಕ್ಟ್ ನಮ್ಮ ಕ್ಯಾಪ್ಟನ್ ಮಾತಾಡಬೇಕಾದ್ರೆ ಸಮ್ವೇರ್ ಶಿ ಹ್ಯಾಸ್ ಟೋಲ್ಡ್, ಶಿ ಆಸ್ಕ್ಡ್ ಇಟ್ ಸೀಮ್ಸ್, ಡು ಯು ಥಿಂಕ್ ವಿ ಹ್ಯಾವ್ ಗಿವನ್ ಅ ಗುಡ್ ಸ್ಕೋರ್ ಅಂತ. ಬಟ್ ದ ವೇ ದ ಬೌಲಿಂಗ್ ವೆಂಟ್ ಆನ್, ಐ ಥಿಂಕ್ ವಿ ರಿಯಲಿ ಕ್ಯಾಪ್ಚರ್ಡ್ ಇಟ್ ವೆಲ್. ಆ್ಯಂಡ್ ಫೈನಲಿ ಇಟ್ ವಾಸ್ ಅ ವೆರಿ ಡಿಸರ್ವಿಂಗ್ ವಿನ್ ಫಾರ್ ದ ಕಂಟ್ರಿ. ಆ್ಯಂಡ್ ದ ವುಮೆನ್, ಅಲ್ಲಿ ಆನ್ ದ ಫೀಲ್ಡ್ ದ ವೇ ದೇ ಪ್ಲೇಡ್, ದೇ ಜಸ್ಟ್ ಶೋಡ್ ದಟ್ ದೇ ವರ್ ಔಟ್ ದೇರ್ ಟು ವಿನ್ ದ ಕಪ್. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಇವಾಗೂ ಮಾತಾಡಬೇಕಾದ್ರೆ ಐ ಫೀಲ್ ಗೂಸ್ ಬಂಪ್ಸ್ ಆ್ಯಂಡ್ ಅ ವೆರಿ ವೆಲ್ ಡಿಸರ್ವಿಂಗ್ ವಿನ್ ಫಾರ್ ದ ಕಂಟ್ರಿ, ಫಾರ್ ವುಮೆನ್ ಎಸ್ಪೆಷಲಿ. ಯಾರು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ ನಿಮ್ಮ ಪ್ರಕಾರ? ಅಫ್ಕೋರ್ಸ್ ನಮ್ಮ ವಂದನಾ ಅವರು, she was like amazing. So I think she deserved all the applause that she gets now. Yeah. ಅಕ್ಷಿತ್ ಅವರೇ, ನೀವು ನೋಡಿದ್ರ ಫೈನಲ್ ಮ್ಯಾಚು ಹೇಗಿತ್ತು? ಅಂದ್ರೆ ನೀವು ಅನ್ಕೊಂಡಿದ್ರ ಫೈನಲ್ ಮ್ಯಾಚ್ ಭಾರತ ಈ ರೀತಿ ಫೈನಲ್ ಬಂದು ಚಾಂಪಿಯನ್ ಆಗತ್ತೆ ಅಂತೇಳಿ? ಇಲ್ಲ, ಯಾಕಂದರೆ ಆಸ್ಟ್ರೇಲಿಯಾ ತುಂಬ ದೊಡ್ಡ ತಂಡ, ಅವರು ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾರೆ. ಅದು ಆಸ್ಟ್ರೇಲಿಯಾ ವರ್ಸಸ್ ಆಡಬೇಕಂದ್ರೆ ಅದರಲ್ಲಿ ಜಿಮಿಮಾ ಚೆನ್ನಾಗಿ ಆಡಿ, ಬೌಲಿಂಗ್ ಚೆನ್ನಾಗಿ ಮಾಡಿ, ಅಲ್ಲಿಂದ ಫಿನಾಲೆಗೆ ಹೋಗೋಕ್ಕೆ ಜಿಮಿಮಾ ಒಂದು ಕಾರಣ ಆಗಿದ್ದು ತುಂಬ ಖುಷಿ ಆಯಿತು. ಇನ್ನು ಫಿನಾಲೆ ನೋಡೋದಕ್ಕೆ ವಿತ್ ಫ್ಯಾಮಿಲಿ ಅದು ಇನ್ನೂ ಸಖತ್ ಮಜಾ ಬರುತ್ತೆ. ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರಾ? ಹಾಂ ಹೌದು, ಫ್ಯಾಮಿಲಿ ಜೊತೆಗೆ. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ? ಶೆಫಾಲಿ ಅವರು ಬ್ಯಾಟಿಂಗು ಸ್ಟಾರ್ಟಿಂಗ್ಗೆ ಅಷ್ಟು ಸ್ಕೋರ್ ಮಾಡಬೇಕಂದ್ರೆ ಅವ್ರು ಬೇಸ್ ಬ್ಯಾಟಿಂಗ್ ಆಡಿ ಅಷ್ಟು ಮಾಡಿದ್ದಕ್ಕೆ, ಮತ್ತು ದೀಪ್ತಿ ಸೆಂಟ್ರಲ್ಲಿ ಆ ಮಿಡ್ ಓವರ್ಸಲ್ಲಿ ಚೆನ್ನಾಗಿ ಆಡಿ ಅವರು ಆ ಸ್ವಲ್ಪ ಸ್ಕೋರ್ ಕಮ್ಮಿ ಇದ್ರೂ ಬ್ಯಾಟಿಂಗಲ್ಲಿ ಅಷ್ಟು ಮಾಡೋದಕ್ಕೆ ಕಾರಣ ಆದರು. ಸೊ ಬ್ಯಾಟಿಂಗು ಚೆನ್ನಾಗಿತ್ತು, ಮತ್ತು ಬೌಲಿಂಗಲ್ಲಿ ದೀಪ್ತಿ ಆಗಿರ್ಬೋದು ಅಥವಾ ಶಫಾಲಿ ಆಗಿರ್ಬೋದು ಇಬ್ಬರು ಚೆನ್ನಾಗಿ ಆಡಿ ಸ್ಕೋರ್ನ ಅಥವಾ ಬ್ಯಾಟಿಂಗಲ್ಲಿ ವಿಕೆಟ್ ತೆಗೆಯೋದನ್ನ ಚೆನ್ನಾಗಿ ಮಾಡಿದ್ರು. ಮತ್ತು ನೋಡೋದಕ್ಕೆ ತುಂಬ ಖುಷಿನೂ ಆಗ್ತಿತ್ತು, ಮಜಾ ಬರ್ತಿತ್ತು. ಅನ್ಕೊಂಡ್ರ ಈ ತರ ಮಹಿಳೆಯರು ಈ ತರ ಆಡ್ತಿರ್ಬೇಕಾದ್ರೆ ನಾವ್ಯಾಕೆ ಕ್ರಿಕೆಟರ್ ಆಗ್ಬಾರ್ದು ಅಂತ ಹೇಳಿ? ತುಂಬಾ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ನಾವು ಇದ್ದಿದ್ರೆ ನಾವು ಹೆಂಗಿರ್ತಿದ್ವಿ, ನಾವು ಪ್ರೌಡ್ ಫೀಲ್ ಮಾಡ್ತಿದ್ವಿ. ಅಥವಾ ನಮ್ಮ ಸಿಸ್ಟರು ಯಾರು ಇದ್ದಿದ್ರೆ ನಮ್ಮ ಫ್ಯಾಮಿಲಿ ಹೆಂಗೆ ಪ್ರೌಡ್ ಆಗೋದು, ಅವಾಗ ನಾವು ಹೆಂಗೆ ಕಾಣಿಸ್ತಿದ್ವಿ. ಸೊ ಅವ್ರು ನೋಡಿದ್ರೆ ಇನ್ಸ್ಪಿರೇಷನ್ ಆಗುತ್ತೆ, ನಾವು ಅಲ್ಲಿ ಇರಬೇಕಾಗಿತ್ತು, ಹೆಂಗೆ ಕಾಣಿಸ್ತಿದ್ವಿ, ನಾವು ಹೋಗಿದ್ದಿದ್ರೆ, ನಾವು ಏನಾದರೂ ಮಾಡಿದ್ರೆ. ಹರ್ಮಲ್ ಪ್ರೀತ್ ಆಗಿರ್ಬೋದು, ಸ್ಮೃತಿ ಮಂದಣ್ಣ ಆಗಿರ್ಬೋದು, ಅವರೆಲ್ಲ ಒಂಥರ ಈಗಿನ ಜನ್ರೇಷನ್ಗೆ ರೋಲ್ ಮಾಡರ್ ಆಗ್ತಾರೆ. ನಾವು ಅವ್ರನ್ನ ನೋಡಿ ನಾವು ಏನಾದರೂ ಸಾಧನೆ ಮಾಡಬೇಕು, ಅಥವಾ ಕ್ರಿಕೆಟ್ ಅಥವಾ ಬೇರೆ ಆಟ ಅಂತ ತೊಗೊಂಡ್ರು ಮಾಡಬೇಕು ಅನ್ನೋದಕ್ಕೆ ಮಸ್ತಾಗಿ ಆಡ್ತಾರೆ ಅವರು. ಸೊ ಅದಕ್ಕೆ ಸರ್, ಈಗ ಆರಂಭದಲ್ಲಿ ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾ ಆಗಿರ್ಬೋದು, ಇಂಗ್ಲೆಂಡ್ ಮತ್ತೆ ಇದು ಆಸೀಸ್ ವಿರುದ್ಧ 3 ಲೀಗ್ ಸೋಲ್ತಾರೆ ಟೀಮ್ ಇಂಡಿಯಾ. ಆದ್ರೂ ಕೂಡ ಫೈನಲ್ ಬಂದು ಫೈನಲ್ಗೆ ಚಾಂಪಿಯನ್ ಆಗ್ತಾರೆ. ಸೊ ಅಂದ್ರೆ ತಯಾರಿ ಹೇಗಿತ್ತು ಅಂತ ಹೇಳಿ, ಅದರಿಂದ ಆಚೆ ಬರೋದು ಬಹಳ ಕಷ್ಟ ಇತ್ತು. ಆದ್ರೂ ಕೂಡ ಅಲ್ಲಿ ಬಿಗ್ಗೆಸ್ಟ್ ಟೀಮ್ ವಿರುದ್ಧ ಸೋತು ಫೈನಲ್ಗೆ ಬಂದು ಚಾಂಪಿಯನ್ ಆಗಿರುವಂಥದ್ದು. ಸೊ ಒಂದು ಮಾತು ಹೇಳ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ, ಒಂದು ಮ್ಯಾಚ್ನ ಒಬ್ಬರು ಗೆಲ್ಸಿದ್ರೆ, ಒಂದು ಟೂರ್ನಮೆಂಟ್ ಗೆಲ್ಲಬೇಕು ಅಂದರೆ ಎಂಟೈರ್ ಟೀಮ್ ಒಂದಾಗಬೇಕಾಗುತ್ತೆ. ಸೊ ಆ ಯೂನಿಟಿ ಅಲ್ಲಿ ಆಡೋರಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ಸಪೋರ್ಟ್ ಸ್ಟಾಫ್ಸ್, ಕೋಚಸ್, ಮೆಂಟರ್ಸ್ ಎಲ್ಲರದ್ದು ಪಾತ್ರ ಇಲ್ಲಿ ಖಂಡಿತ ಎದ್ದು ಕಾಣುತ್ತೆ ನಿಮಗೆ. ಈ ಟೂರ್ನಮೆಂಟ್ ಹೇಗೆ ಹೋಗಿದೆ ಅನ್ನೋದು ಯಾವುದು ಸ್ಟ್ರೈಟ್ ಲೈನ್ ಇರಲಿಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ಬಟ್ ಬಿಗ್ ಬ್ರೇಕ್ ಥ್ರೂ ನಮಗೆ ಸೆಮಿಫೈನಲ್ಸಲ್ಲೇ ಸಿಕ್ತು. ಸೊ ಹಾಫ್ ಆಫ್ ದ ಮೈಂಡ್ ವೈಸ್ ವಿ ಬೀಟ್ ಇನ್ ಎವ್ರಿಥಿಂಗ್. ಅಫಿಷಿಯಲ್ ಕಪ್ ಒಂದು ಬರಬೇಕಾಗಿತ್ತು. ಸೊ ಆ ಲೆವೆಲಲ್ಲಿ ನಮಗೆ ಸೆಮಿಫೈನಲ್ಸು ಆ ಫೈಟು ಬೇಕಿತ್ತು, ಗೆದ್ದಿದ್ದೀವಿ, ಅಲ್ಲಿಂದನೇ ಗೆದ್ಕೊಬಂದಿದ್ದೀವಿ. ಸೊ ಅಲ್ಲಿ ಆ ಮೊಮೆಂಟಮ್ ಶಿಫ್ಟ್ ಏನು ಹೇಳ್ತೀವಿ, ಸೊ ಆ ಕ್ಯಾರಿ ಮಾಡೋದಕ್ಕೆ, ಆ ಫೈನಲ್ಸ್ಗೆ ಕ್ಯಾರಿ ಮಾಡೋದಕ್ಕೆ ನಮ್ಗೆ ಆಸ್ಟ್ರೇಲಿಯಾ ಅಗೇನ್ಸ್ಟೇ ಸಿಕ್ತು ಅನ್ನೋದೊಂದು ನನ್ನ ನಂಬಿಕೆ. ಅಂದರೆ ನಮಗೆ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದು ಅಷ್ಟೊಂದು ದೊಡ್ಡ ನಮಗೆ ಟಾರ್ಗೆಟೇ ಆಗಲಿಲ್ಲ ಅಂತಾನೆ ಹೇಗೆ? ಅಂದರೆ ಅಷ್ಟೊಂದು ಫೈಟ್ ಕೊಡದೇ ಇರುವಂಥ ತಂಡ ಅನಿಸ್ತಾ ಹೇಗೆ? ನಾಟ್ ನೆಸೆಸರಿ, ಅವರು ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದಿರೋದು. ನೀವು ಆ್ಯಕ್ಚುಲಿ ಕ್ರಿಕೆಟ್ ನೀವು ಕಂಪೇರ್ ಮಾಡೋದು ಲಾಸ್ಟ್ 10 ಇಯರ್ಸ್ ಈಗಲೂ ಹ್ಯೂಜ್ ಡಿಫ್ರೆನ್ಸ್. ಆ್ಯಕ್ಚುಲಿ ಪ್ಲೇಯಿಂಗಲ್ಲಿ ಎಷ್ಟು ಡೈನಾಮಿಕ್ ಆಗಿ ಚೇಂಜ್ ಆಗಿದೆ ಅಂದರೆ ಕ್ರಿಕೆಟು, ಎವ್ರಿಬಡಿ ಇಸ್ ಅಟ್ಯಾಕ್ಟಿವ್. ಸೊ ಹಾಗಾಗಿ ಅವರು ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದಿರೋರೆ, ಅವರು ಒಳ್ಳೆ ಫೈಟ್ ಕೊಡ್ತಿದ್ರು. ಬಟ್
ಎಂಡ್ ಆಫ್ ದ ಡೇ ನಾವು ಗೆದ್ದಿದ್ದೆಲ್ಲಿ ಫೀಲ್ಡಿಂಗಲ್ಲಿ, ಹಾಗೆ ಬೌಲಿಂಗಲ್ಲಿ. ಸೊ ಹಾಗಾಗಿ ಡೈನಾಮಿಕ್ಸ್ ಹಂಗೆ ಆಗುತ್ತೆ ಮ್ಯಾಚಸಲ್ಲಿ. ಅನ್ಲೆಸ್ ಲಾಸ್ಟ್ ಬಾಲ್ ಆರ್ ಲಾಸ್ಟ್ ರನ್ ಇಸ್ ಸ್ಕೋರ್ಡ್, ಮ್ಯಾಚ್ ಇಸ್ ನಾಟ್ ಓವರ್. ಸೊ ಅದು ಕಾಣಿಸ್ತಿತ್ತಲ್ಲಿ. ಲಾಸ್ಟ್ ವಿಕೆಟ್ ಬೀಳೋವರೆಗೂ ಆ ಪ್ರೆಷರ್ ಹಾಗೇ ಇತ್ತು, ಆ ಕನ್ಸಿಸ್ಟೆನ್ಸಿ, ಆ ಎಫರ್ಟು ಕಾಣ್ತಾನೆ ಇತ್ತು. ಸೊ ಒನ್ಸ್ ಲಾಸ್ಟ್ ವಿಕೆಟ್ ಬಿದ್ದ ಮೇಲೇ ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಈ ಆಲ್ರೌಂಡ್ ಪ್ರದರ್ಶನ ಬಗ್ಗೆ ಏನು ಹೇಳ್ತೀರಿ? ಶಫಾಲಿ ವರ್ಮಾ ಆಗಿರ್ಬೋದು, ದೀಪ್ತಿ ಶರ್ಮಾ, ಅದ್ಭುತ ಪ್ರದರ್ಶನ. ಅವರ ಒಂದು ಆಲ್ರೌಂಡರ್ ಪ್ರದರ್ಶನದಿಂದಾಗಿನೇ ಇವತ್ತು ಚಾಂಪಿಯನ್ ಆಗಿರೋದು. ಸೊ ಎಕ್ಸಾಕ್ಟ್ಲಿ ನಾನು ಆಗಲೇ ಹೇಳ್ದೈತೆ, ಇಂಡಿವಿಜುವಲ್ ಪ್ಲೇಯರ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಲ್ರೌಂಡರ್ಸ್ ಮೇನ್ ಇಂಪಾರ್ಟೆನ್ಸ್ ನಿಮ್ಗೆ ಇಲ್ಲಿ ಗೊತ್ತಾಗ್ಬೋದು. ಈಗೇನಾಗ್ತದೆ, ಪ್ಯೂರ್ ಬ್ಯಾಟ್ಸ್ಮನ್, ಪ್ಯೂರ್ ಬೌಲರ್ ಅಂತ ಆಲ್ರೌಂಡರ್ಸ್ ಕಮ್ಮಿ ಆಗ್ತಿರೋ ಟೈಮಲ್ಲಿ ಇದೊಂದು ಒಳ್ಳೆ ಪಾಯಿಂಟ್ ನೀವು ಎತ್ತಿದ್ದು. ಸೊ ಆಲ್ರೌಂಡರ್ಸ್ ಬೇಕು ನಮಗೆ. ಎವ್ರಿ ಸ್ಟೇಜ್ ಆಫ್ ಲೆವೆಲ್ ಆಫ್ ಕ್ರಿಕೆಟಲ್ಲಿ ಆಲ್ರೌಂಡರ್ಸ್ ನೆಸೆಸಿಟಿ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಮೆನ್ಸ್ ಕ್ರಿಕೆಟಲ್ಲಿ ಆ ಥರ ನಡೀತಿದೆ. ಸೊ ಫೋಕಸ್ಡ್ ಆನ್ ಓನ್ಲಿ ಬ್ಯಾಟಿಂಗ್, ಓನ್ಲಿ ಬೌಲಿಂಗ್ ಆ ಥರ. ಸೊ ಆಲ್ರೌಂಡರ್ಸ್ ನಿಮಗೆ ಆಲ್ವೇಸ್ ಬೆನಿಫಿಟ್ಸ್. ಹೌದು. ಸೊ ಬ್ಯಾಟಿಂಗ್ ಒನ್ ಬಾಲ್ ಗೇಮ್, ಎನಿಬಡಿ ಕ್ಯಾನ್ ಗೆಟ್ ಔಟ್. ಸೊ ಮ್ಯಾಚಲ್ಲಿ ನಿಮ್ಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ನಿಮ್ಮ ಬೌಲಿಂಗು ಅಲ್ಲಿ ಇದ್ದೇ. ಆರಂಭದಲ್ಲಿ ಈ ವಿಶ್ವಕಪ್ ಅಂತ ಬಂದಾಗ ಆರಂಭದಲ್ಲಿ ಆಯ್ಕೆ ಮಾಡಿದ್ರಲ್ಲ, ಈ ಆಟಗಾರ್ತಿಯರ ಆಯ್ಕೆ ಇದ್ದಾಗ ಅದು ನಿಮ್ಗೆ ಏನಾದರೂ ಅಸಮಾಧಾನ ಇತ್ತ ಅಥವಾ ಆಯ್ಕೆ ಮಾಡಿದ್ದು ಸರಿ ಅಂತ ಅನಿಸುತ್ತಾ? ಖಂಡಿತ ಇಲ್ಲ. ಬಟ್ ಈಗ ಅನ್ಸ್ಬೋದು ನಮಗೆ ಇಲ್ಲ ಅಂತ, ಬಟ್ ನಡೆಯುತ್ತೆ. ಅದೆಲ್ಲ ಪಾರ್ಟ್ ಆಫ್ ಗೇಮ್ ಅದು. ಸೊ ದೇ ಕಮ್ ಔಟ್ ವಿತ್ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು ಅಷ್ಟೇ. ಮೇಡಮ್ ಅವರೇ, ಹರ್ಮನ್ಪ್ರೀತ್ ಕೌರ್ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಅವ್ರ ಕ್ಯಾಪ್ಟನ್ಸಿಯಿಂದಲೇ ಇಲ್ಲಿ ತನಕ ನಾವು ಬಂದಿರೋದು. ಚೆನ್ನಾಗಿ ಕ್ಯಾಪ್ಟನ್ಸಿ ಕೂಡ ಮಾಡ್ತಾರೆ. ಸೊ ಏನು ಹೇಳ್ತೀರಿ ನಮ್ಮ ಕ್ಯಾಪ್ಟನ್ಸಿ ಬಗ್ಗೆ? ಯಾವುದೇ ಒಂದು ಟೀಮ್ ಮುಂದಕ್ಕೆ ಹೋಗಬೇಕು ಅಂತಂದರೆ ದೆರ್ ಇಸ್ ಒನ್ ಮಾರಲ್ ಸಪೋರ್ಟ್ ದಟ್ ಕಮ್ಸ್. ಇವಾಗ ಒಂದು ಕ್ಯಾಪ್ಟನ್ ಅಂತ ನಾವೇನು ಚೂಸ್ ಮಾಡ್ತೀವಿ, ದ ಸ್ಕಿಲ್ಸ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಪ್ಲೇಯರ್, ಏನೋ ಒಂದು ಎಕ್ಸ್ಟ್ರಾ ದಟ್ ದ ಕ್ಯಾಪ್ಟನ್ ಬ್ರಿಂಗ್ಸ್ ಟು ದ ಟೀಮ್ ಇಸ್ ವಾಟ್ ಟೇಕ್ಸ್ ದ ಟೀಮ್ ಫಾರ್ವರ್ಡ್. ಆ ಒಂದು ನಿಟ್ಟಿನಲ್ಲಿ ಐ ಫೀಲ್ ನಮ್ಮ ವುಮೆನ್ಸ್ ಟೀಮಲ್ಲಿ ಇರುವಂತಹ ಒಂದು ಮಾರಲ್ ಪುಷ್ ಆಗಲಿ ಅಥವಾ ದ ಟೀಮ್ ಸ್ಪಿರಿಟ್, ಐ ಥಿಂಕ್ ಸಮ್ವೇರ್ ಕಮ್ಸ್ ಫ್ರಮ್ ದ ಕ್ಯಾಪ್ಟನ್. ಆ್ಯಂಡ್ ದ ಕ್ಯಾಪ್ಟನ್ ಪುಷ್ ಕೊಡುವಂತಹ ಒಂದು ಟೀಮ್ ಸ್ಪಿರಿಟ್ ಒಂದು ಜನರೇಟ್ ಮಾಡಿರುವಂಥದ್ದು, ಆ್ಯಂಡ್ ದ ವೇ ಶಿ ಸ್ಟ್ಯಾಂಡ್ಸ್ ಫಾರ್ ಈಚ್ ಆಫ್ ಹರ್ ಪ್ಲೇಯರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಐ ಫೀಲ್ ನಮ್ಮ ಕೌರ್ ಅವರು ಶಿ ಇಸ್ ಡನ್ ಲೈಕ್ ಎನ್ ಅಮೇಝಿಂಗ್ ಜಾಬ್, ಆ್ಯಂಡ್ ಶಿ ಇಸ್ ಪ್ರೂವ್ಡ್ ದಟ್ ಶಿ ಇಸ್ ದ ಪರ್ಫೆಕ್ಟ್ ಕ್ಯಾಪ್ಟನ್ ಫಾರ್ ದ ವುಮೆನ್ಸ್ ಟೀಮ್ cricket in today's date. And in our one the team has absolute youngsters to she being in her 30s. I think somewhere that sense of maturity of a player also comes in picture, which matters the most. And I feel that way she's done great. Worth all the compliments that she has to get. ನಿಮಗೆ ಕ್ರಿಕೆಟ್ ಅಂತ ಹೇಳಿದ್ರೆ ಹುಡುಗರು ಇಷ್ಟನಾ ಹುಡುಗಿರು ಇಷ್ಟ? ಇವಾಗ ಹುಡುಗಿರೇ ಇಷ್ಟ, ಆಫ್ ಕೋರ್ಸ್. ಯಾಕಂದ್ರೆ ಸಿ ಇಟ್ಸ್ ಅ ಮೆನ್ಸ್ ವರ್ಲ್ಡ್. ಅದರಲ್ಲೂ ಕ್ರಿಕೆಟ್ ಅನ್ನೋದು ನಾವು ಫಾರ್ ಸೆಂಚುರೀಸ್ ವಿ ಹ್ಯಾವ್ ನೋನ್, ಫಾರ್ ಡಿಕೇಡ್ಸ್ ಇಟ್ಸ್ ಅ ಮ್ಯಾನ್ಸ್ ಗೇಮ್ ಅಂತ. ಅಲ್ಲಿ ನಾವು ಲೇಡೀಸ್ ಬಂದು ವಿ ಹ್ಯಾವ್ ಆಕ್ಯುಪೈಡ್ ಅಂಡ್ ವಿ ಆರ್ ರೇನಿಂಗ್. ಯಾಕೆ ನಿಮಗೆ ವಿರಾಟ್ ಕೊಹ್ಲಿ ಅಂದ್ರೆ ಯಾಕೆ ಇಷ್ಟ? ಬಿಕಾಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್. ಅಂಡ್ ವಾಟ್ ನಾನು ಕೇಳೇ ಇಲ್ಲ ವಿರಾಟ್ ಕೊಹ್ಲಿ ಇಷ್ಟ ಅಂತ ನಾನು ಕೇಳೇ, ಬಟ್ ವಿರಾಟ್ ಕೊಹ್ಲಿ ಅಂದ್ರೆ ಯಾಕೆ ಇಷ್ಟ ಕೇಳಿದ್ರೆ ಎಲ್ಲ ಹುಡುಗಿಯರು ವಿರಾಟ್ ಕೊಹ್ಲಿ. ಹಿ ಈಸ್ ಅನ್ ಅಮೇಜಿಂಗ್ ಪ್ಲೇಯರ್ ಆಫ್ ಕೋರ್ಸ್ ಫಾರ್ ಅದರ್ ಥಿಂಗ್ಸ್ ಆಲ್ಸೋ. ಬಟ್ ಕಮಿಂಗ್ ಬ್ಯಾಕ್ ಇನ್ ಅ ಮ್ಯಾನ್ಸ್ ವರ್ಲ್ಡ್, ಇವಾಗ ಲೇಡೀಸ್ಗೆ ಐ ಟೆಲ್ ಯು ಎಲ್ಲ ಕಡೆನೂ, ಈವನ್ ಒಂದು ಬ್ಯೂಟಿ ಪ್ಯಾಜೆಂಟ್ ಅಂತ ವುಮೆನ್ ಡಾಮಿನೇಟೆಡ್ ಪ್ಯಾಜೆಂಟ್ನಲ್ಲೂ ಇಟ್ ಇಸ್ ನಾಟ್ ಈಸಿ ಫಾರ್ ಅಸ್. ಅಂಥ ಒಂದು ಟೈಮ್ನಲ್ಲಿ ನಾವು ಒಂದು ಮೆನ್ಸ್ ವರ್ಲ್ಡಲ್ಲಿ ನಿಂತ್ಕೊಂಡು ವಿ ಆರ್ ಸೇಯಿಂಗ್ ದಟ್ ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ಹೌ ವಿ ಹ್ಯಾವ್ ಸ್ಕೋರ್ಡ್. ನಾವು ಗಂಡಸರನ್ನು ಒಂದು ಹಂತಕ್ಕೆ ವಿ ಹ್ಯಾವ್ ಶೋನ್ ದಟ್ ವುಮೆನ್ ಆರ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಲೈಕ್ ಟೇಕನ್ ಆರ್ ಸೀಟ್ಸ್ ಅಂತ. ಅಕ್ಷತಾ ಅವರೀಗ ನೀವು ಜಮೀಮಾ ಬಗ್ಗೆ ಹೇಳಿದ್ರಿ, ಅಂದ್ರೆ ಅಲ್ಲಿ ಆಸೀಸ್ ವಿರುದ್ಧ ಅಲ್ಲಿ ಮೇನ್ ಆಗಿ ಅಲ್ಲಿ ಗೆದ್ದು ಚಾಂಪಿಯನ್ ಆಗೋದಕ್ಕೆ ಜಮೀಮಾನೇ ಕಾರಣ. ಯಾಕಂದ್ರೆ ಅವರು ಅಲ್ಲಿ ನಿಂತು ಸೆಂಚುರಿಯನ್ ಬಾರಿಸಿ ಕೊನೆ ತನಕ 5 ಚಾಂಪಿಯನ್ ಮಾಡಿರೋದು. ಸೊ ಈಗ ಅವತ್ತು ಅಂದ್ರೆ ಈ ಜಮೀಮಾ ವಿಚಾರ ಅಂತ ಬಂದಾಗ ಈ ಹಿಂದಿನ ಪಂದ್ಯಗಳಲ್ಲಿ ಅವರಿಗೆ ಕನ್ಸಿಡರ್ ಮಾಡ್ತಿರ್ಲಿಲ್ಲ, ಅಂದ್ರೆ ಇರಲಿಲ್ಲ ಅವರು. ತದನಂತರ ಅವ್ರನ್ನ ಕರ್ಕೊಂಡು ಬಂದು 2 ಮ್ಯಾಚ್ ಆಡಿ ತಂದ್ರೆ ಸೆಂಚುರಿ ಬಾರಿಸಿ ಫೈನಲ್ಗೆ ಕರೆ ತಂದಿರುವಂಥದ್ದು. ಅದ್ರ ಜೊತೆಗೆ ಎಮೋಷನಲ್ ಕೂಡ ಆಗ್ತಾರೆ. ಅವ್ರ ಫ್ಯಾಮಿಲಿ ಬಂದಿರ್ತಾರೆ, ಅವ್ರು ಅಳ್ತಾರೆ. ಬಿಕಾಸ್ ಆಫ್ ಅವ್ರು ಚೆನ್ನಾಗಿ ಆಡ್ತಿದ್ರು. ಬಟ್ IPL ಅಲ್ಲಿ ಅವ್ರದ್ದು ಮ್ಯಾಚ್ಗಳೆಲ್ಲ ನೋಡಿದ್ದೀವಿ. ಸೊ ಅವ್ರನ್ನ ಸೆಮಿಫಿನಾಲಲ್ಲಿ ಆಡಿದ್ದು ಇಷ್ಟ ಆಯಿತು, ಇವಾಗ ಆಡಿದ್ದು ಇಷ್ಟ ಆಯಿತು. ಮತ್ತು ಅಲ್ಲಿಗೆ ಹೋಗೋವ್ರಿಗೂ ಅವ್ರೂ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟು ಅಲ್ಲಿಗೆ ಬಂದು ಸೆಮಿಫೈನಲಲ್ಲಿ ಅವರು ಪ್ರೂವ್ ಮಾಡ್ಕೋತಾರೆ. ಪ್ರೂವ್ ಮಾಡಿಕೊಂಡು ಟೀಮ್ನ ಅಲ್ಲಿ ಫೈನಲ್ಗೆ ಹೋಗೋ ಥರ ಮಾಡ್ತಾರಲ್ಲ, ಅದು ತುಂಬ ಖುಷಿ ಆಯಿತು ನಮಗೆ ನೋಡಿ. ಸರ್, ಇದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಅಂದರೆ ಜಮೀಮಾ ಅವರಿಗೆ ಅವಕಾಶನೇ ಇರೋದಿಲ್ಲ, ಎಲ್ಲೋ ಕೂತಿರ್ತಾರೆ, ಬೇಡ ಅಂತೇಳಿ 15 ಆಟಗಾರರು ಇರೋದಿಲ್ಲ. ತದನಂತರ ಬರ್ತಾರೆ ಜಮೀಮಾ, ಬಂದು ಆಮೇಲೆ ಸೆಂಚುರಿಯನ್ನು ಬಾರಿಸ್ತಾರೆ. ಅಂದರೆ ಅವರೇ ಮೇನ್ ಟ್ರಂಪ್ ಕಾರ್ಡ್ ಆಗ್ತಾರೆ ಟೀಮ್ ಇಂಡಿಯಾಗೆ.
ಅಂದ್ರೆ ಈ ಕನ್ಸಿಡರೇ ಮಾಡೋದಿಲ್ಲ, ಅವರಿಂದನೇ ಚಾಂಪಿಯನ್ ಆಗ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಟೀಮ್ ಇಂಡಿಯಾ. ಒಂದ್ ವೇಳೆ ಅವರಿಗೆ ಬಹುಶಃ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇವತ್ತು ಚಾಂಪಿಯನ್ ಆಗ್ತಿರ್ಲಿಲ್ಲ. ಇದನ್ನ ಡೆಸ್ಟಿನಿ ಅಂತಾನೆ ಕರಿಬೋದು. ಸೊ ಅವರ ಪ್ರಿಪ್ರೇಷನ್ ಈಗ ಸೆಲೆಕ್ಟ್ ಆಗಿಲ್ಲ ಅಂತ ಅವ್ರೇನು ಸುಮ್ಮನೆ ಏನು ಮನೇಲಿ ಕೂತಿರಲಿಲ್ಲ, ಅವ್ರ ಪ್ರಿಪ್ರೇಷನ್ ಅವ್ರು ಮಾಡ್ತಿದ್ರು. ಹೌದೌದು. ಸೊ ಯಾವಾಗ ರೈಟ್ ಟೈಮ್ ಬಂತು ಅವ್ರಿಗೆ, ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ರೆಡಿ ಇದ್ರು, ಅವ್ರು ಪ್ರಾಕ್ಟೀಸ್ ಮಾಡಿ ರೆಡಿ ಇದ್ರು ಆ ಸಿಚುವೇಶನ್ಗೆ. ಸೊ ಯಾರೋ ಒಂದು ಮಧ್ಯದಲ್ಲಿ ಇಂಜುರಿ ಆದಾಗ ರಿಪ್ಲೇಸ್ಮೆಂಟ್ ಬೇಕಾಗುತ್ತೆ. ಅದೇ ರೀತಿ ಮಯಾಂಕ್ ಅಗರ್ವಾಲ್ RCB ಅಂತ ಬಂದಾಗ ಮಯಾಂಕ್ ಅಗರ್ವಾಲ್ ಬಂದಿದ್ದು. ದಿಸ್ ಥಿಂಗ್ಸ್ ಖಂಡಿತ ಆಗುತ್ತೆ, ಕ್ರಿಕೆಟಲ್ಲಿ ಖಂಡಿತ ಆಗುತ್ತೆ ಈ ಥರ. ಅಲ್ಲಿ ಸ್ಟ್ಯಾಂಡ್ ಬೈ ಅಂತ ಇರುತ್ತೆ. ಸೊ ಈಗ ಅವ್ರು ಇಲ್ಲ ಅಂದ್ರು, ಸ್ಕ್ವಾಡಲ್ಲಿ ಇಲ್ಲ ಅಂದ್ರೂ ತಲೆಯಲ್ಲಿ ನೋಡಿ, ಸೋತು ಗೆಲ್ಲೋದಿದೆಯಲ್ಲ ಅದು ಬೇರೆ ತರಾನೇ. ನಮಗೆ RCB ಕ್ಯಾಪ್ಟನ್ ಅಂತ ಬಂದ ರಜತ್ ಪಾಟಿದಾರ್ ಅವರು ಇರ್ಲಿಲ್ಲ. ಹೇಗೋ ತಗೊಂಡ್ರು, ಯಾರ್ದೋ ಜಾಗದಲ್ಲಿ ತಗೊಂಡ್ರು, ಬಂದು ಇವತ್ತು ಅವರೇ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ ಆಗಿರೋದು RCB. ಹೌದು, ಅಂದ್ರೆ ಹಸಿವು ಎಷ್ಟು ಇರುತ್ತೆ ಅಂತ. ಖಂಡಿತ. ಸೊ ನಾನು ಆಗಲೇ ಹೇಳ್ತದೆ, ಯಾರು ಸುಮ್ಮನೆ ಕೂತಲ್ಲ, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಕೂರಲ್ಲ. ಈ ಸೆಲೆಕ್ಷನ್ ಪ್ರೊಸೆಸ್ ಅಂತಲೇ ಬಂದ್ರೆ ಸೊ ಆಬ್ವಿಯಸ್ಲಿ 20 ಜನ ಆಗಲ್ಲ, 15 ಜನಕ್ಕೆ ಆಗುತ್ತೆ. ಸೊ ಬ್ಯಾಕ್ ಆಫ್ ಎಂಡಲ್ಲಿ ಇದ್ದೇ ಇರುತ್ತೆ ಯಾರಿದ್ದಾರೆ ಅಂತ, ಇನ್ ಕೇಸ್ ಇಂಜುರಿ ರಿಪ್ಲೇಸ್ಮೆಂಟ್. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ಒಂದು ಟೀಮ್ ಅಂತ ಬಂದಾಗ ಸೊ ಡೆಸ್ಟಿನಿ ಅವ್ರು ಕಾಲ್ ಮಾಡಿತ್ತು, ಬಂದಿದ್ದಾರೆ, ಒಳ್ಳೇದಾಯಿತು. ಅದು ನೋಡಿದ್ರೆ ಸರ್ ಆ ಪಂದ್ಯನ ಯಾವುದು ಸರ್? ಅದು ಸೆಮಿಫೈನಲ್ ಹೈಲೈಟ್ ನೋಡ್ಬೇಕಾಯ್ತು ನಾನು ಕೊನೆಗೆ, ಸ್ವಲ್ಪ ಬಿಸಿ. ಅದು ಸಖತ್ತಿತ್ತು. ಅಲ್ಲಿಂದಾನೇ ಚಾಂಪಿಯನ್ ಆಗಿದೆ. ಆಕ್ಚುಲಿ ಸೆಂಚುರಿ ಬ್ಯಾಟ್ಸ್ ಅವ್ರು ಇಲ್ಲ ಅಂತಂದ್ರೆ ಬಿಗ್ ಟಾರ್ಗೆಟ್ ಸರ್. ಅದು 338 ಅವ್ರು ಮಾಡಿದ್ದು 339 ಟಾರ್ಗೆಟ್ ಇತ್ತು. ಬಟ್ ಚೆನ್ನಾಗಿ ಚೇಂಜ್ ಮಾಡಿದ್ರು. ಮೇಡಮ್ ಈ ಫೈನಲ್ ಪಂದ್ಯ ಅಂತ ಬಂದಾಗ ನಮ್ಮದು ಸ್ಮೃತಿ ಮಂದನ ಅಂತ ನೀವು ಹೇಳಿದ್ರಿ. ಸ್ಮೃತಿ ಮಂದನ ನಮ್ಮ RCB ಆಟಗಾರ್ತಿನೇ. ಆಮೇಲೆ ನಮ್ದು ಶಫಲಿ ವರ್ಮಾ ಅಂತ ಬಂದಾಗ ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು ಈ ಫೈನಲ್ ಪಂದ್ಯದಲ್ಲಿ. ಅಂದ್ರೆ ಆರಂಭದಲ್ಲಿ ಈ ರೀತಿ ಓಪನಿಂಗ್ ಟಾರ್ಗೆಟ್ ಚೆನ್ನಾಗಿ ಕೊಟ್ಟಿರೋದ್ರಿಂದ, ಅಂದ್ರೆ ಓಪನಿಂಗ್ ಚೆನ್ನಾಗಿ ಆಡಿರೋದ್ರಿಂದ ಚಾಂಪಿಯನ್ ಆಗೋದಕ್ಕೆ ಅವಕಾಶ ಇರುತ್ತಾ ಅಥವಾ ಹೇಗೆ? ಅಂದ್ರೆ ಹೇಗೆ ಆಡಿದ್ರು ಅಂತ ಅನ್ಸುತ್ತೆ ನಿಮಗೆ? ಈಗ ನಾವು ಡಿಸ್ಕಸ್ ಮಾಡ್ದಂಗೆ ಸೆಮಿಫೈನಲ್ ವಾಸ್ ಅ ಬಿಗರ್ ಸ್ಕೋರ್ ಅಲ್ವಾ. 298 ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಫಾರ್ ಅ ಫಿನಾಲೆ ನಾಟ್ ನೆಸೆಸರಿ ವಾಸ್ ಲೈಕ್ ಅನ್ಚೇಸಬಲ್ ಅನ್ನೋಂತಹ ಒಂದು ಸ್ಕೋರ್ ಆಗಿರಲಿಲ್ಲ. ಆದರೆ ದ ವೇ ದೇ ಸ್ಟಾರ್ಟೆಡ್ ಆಫ್ ದ ಟೀಮ್ ವರ್ಕ್ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು, ಐ ಥಿಂಕ್ ಇಟ್ಸ್ ಸೆಟ್ ಅ ಪೇಸ್ ಫಾರ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ದ ಸ್ಕೋರ್ ವಾಸ್ ಚೇಸಬಲ್. ಆದರೆ ಫೈನಲ್ ದ ಬೌಲಿಂಗಲ್ಲಿ ದ ವೇ ದೇ ಹ್ಯಾವ್ ಮ್ಯಾನೇಜ್ಡ್ ಆ್ಯಂಡ್ ಕಿಲ್ಡ್ ಇಟ್ ಫಾರ್ ದ ಆಪೋಸಿಟ್ ಟೀಮ್. ಸೊ scoring in terms of what was expected was like 298 was okay. Adre bowling alli I think we have controlled the complete match. The complete match we have taken into control alli. 52 runs is not a small idu alva difference. The difference has been huge. So adrinda I think it was both on the batting side well played, started well, set a nice target, and adana out chase ಮಾಡೋದಕ್ಕೆ ಬಿಡದೇ ಇರೋದು was even better. That was how it was. ನೀವು ಕ್ರಿಕೆಟ್ ಆಡ್ತೀರಾ? ಇಲ್ಲ, ನೋಡ್ತೀನಿ. ವಿ ಎಂಜಾಯ್. ಅದೇ ಹೇಗೆ ತಿಳ್ಕೊಂಡಿರಿ ಇದೆಲ್ಲ? ಅಫ್ಕೋರ್ಸ್ ಜಸ್ಟ್ ವಾಚಿಂಗ್. ಇಂಡಿಯನ್ಸ್ ಅಂದರೆ ಕ್ರಿಕೆಟ್ ಫ್ಯಾನ್ಸ್, ಐ ಥಿಂಕ್ ಇಟ್ಸ್ ಇನ್ ಆ ಬ್ಲಡ್ ಅಲ್ವಾ. ಸೊ ನೋಡಿ ವಿ ಜಸ್ಟ್ ಎಂಜಾಯ್ ದ ಮ್ಯಾಚಸ್. ಆ್ಯಂಡ್ ಅದರಲ್ಲೂ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮ್ ಬಂದಿದೆ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಹ್ಯಾವ್ ಟು ವಾಚ್. ಪೀಪಲ್ ಲೈಕ್ ವುಮೆನ್ ಹೂ ಆರ್ ಸಪೋರ್ಟಿಂಗ್ ವುಮೆನ್ ಹ್ಯಾವ್ ಟು ಬಿ ದೇರ್ ಟು ಚಿಯರ್. ಎಲ್ಲೆಲ್ಲಿ ನಮ್ಮ ಹೆಣ್ಮಕ್ಳು ಹೋಗ್ತಾರೋ ಆಡೋದಕ್ಕೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಎಸ್ಪೆಷಲಿ ರೆಪ್ರೆಸೆಂಟಿಂಗ್ ಇಂಡಿಯಾ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಇವಾಗ ಆಸ್ ಇಂಡಿವಿಜುವಲ್ ಪ್ಲೇಯರ್ಸ್ ನೀವು ಹೋದಾಗ ಯು ಆರ್ ರೆಕಗ್ನೈಸ್ಡ್ ಬೈ ಯೋರ್ ನೇಮ್. ಆದರೆ ವೆನ್ ಯು ಗೋ ರೆಪ್ರೆಸೆಂಟಿಂಗ್ ಒನ್ ಹೋಲ್ ಕಂಟ್ರಿ, ಯು ಆರ್ ಓನ್ಲಿ ರೆಕಗ್ನೈಸ್ಡ್ ಆಸ್ ಇಂಡಿಯಾ. ಆ್ಯಂಡ್ ದಟ್ ಈಸ್ ಲೈಕ್ ಅ ಹ್ಯೂಜ್ ಒಂದು ಕಾಂಪ್ಲಿಮೆಂಟ್, ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೋದಾಗ ಲೈಕ್ ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ಸಿಟ್ ಡೌನ್, ವಾಚ್ ಆ್ಯಂಡ್ ಸಪೋರ್ಟ್ ದೆಮ್. ಆ್ಯಂಡ್ ದಟ್ ಇಸ್ ಹೌ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಕ್ರಿಕೆಟ್. ನೀವು ಯಾವಾಗಿಂದ ಶುರು ಮಾಡಿದ್ರಿ ಕ್ರಿಕೆಟ್ ನೋಡೋಕ್ಕೆ? ಆಯಿತು, ಅಂದರೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ, ವಿತ್ ಫ್ಯಾಮಿಲಿ ಅಲ್ವಾ, ಮಾವ ನೋಡ್ತಾರೆ. ಸೊ ಅವಾಗಿಂದ ನೋಡೋ ಅಭ್ಯಾಸ ಇತ್ತು ಕ್ರಿಕೆಟಲ್ಲಿ. ಈಗ ನಿಮಗೆ IPL ಅಂದ್ರೆ ಇಷ್ಟನಾ ಅಥವಾ ಈ ರೀತಿ ಟೂರ್ನಾಮೆಂಟ್ಗಳು, ICC ಟೂರ್ನಾಮೆಂಟ್ಗಳು ಇಷ್ಟ? ಎರಡೂ ಇಷ್ಟ ಆಗುತ್ತೆ. IPL ಬೇಗ ಮುಗಿಯುತ್ತೆ, ಇದು ಅಷ್ಟು ಟೂರ್ನಮೆಂಟ್ ಬೇಗ ಮುಗಿಯಲ್ಲ. ಬಟ್ ನಮ್ಮ ಇಂಡಿಯಾ ಆಡ್ತಾ ಇದ್ದಾರೆ ಅಂದಮೇಲೆ ಇಷ್ಟ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ, ಈಗ ಮಹಿಳೆಯರು ಈ ರೀತಿ ಚಾಂಪಿಯನ್ ಆಗಿರೋದ್ರಿಂದಾಗಿ ಒಂದು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಆಗಿರಬಹುದು ಅಥವಾ ಹೇಗೆ? ನೀವೇನು ಹೇಳ್ತೀರಿ ಮಹಿಳೆಯರ ಬಗ್ಗೆ? ಇವಾಗ ಜಾಸ್ತಿ ಎಲ್ಲರೂ ಗುರುತಿಸ್ತಾರೆ ಹುಡುಗಿರು ಆಡ್ತಾ ಇರೋದನ್ನ. ಇವಾಗ ಆಗ್ತಾ ಇದೆ, ಅದು ಇನ್ನೂ ಸ್ವಲ್ಪ ಮುಂಚೆಯಿಂದ ಆಟ ಆಡ್ತಿದ್ರೆ ಬೇರೆ ತರಾನೇ ನೋಡ್ತಾ ಇದ್ದಾರೆ. ಹೌದು, ಇವಾಗ ಹಂಗಲ್ಲ. ಮೊದಲು ಓದು ಅಂತ ಹೇಳ್ತಾರೆ, ಹಿಂಗಲ್ಲ. ನೀವು ಆಟದ ಜೊತೆಗೆ ಪಾಠ ಅಂತ ಹೇಳಲಾಗ್ತಾ ಇದೆ. ಮೊದಲು ನೀವು ಪಾಠ ಆಮೇಲೆ ಆಟ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅದು ಬದಲಾವಣೆ ಆಗಿದೆ. ಮೊದಲು ಆಟ, ಅದಾದ ನಂತರ ಪಾಠ ಅನ್ನೋದು.
ಅವಾಗಿಂದ ಇದ್ದಿದ್ರೆ ರೆಕಗ್ನೈಸೇಷನ್ ಇನ್ನೂ ಮುಂದಕ್ಕೆ ಬೆಳೀತಿದ್ರು ಏನೋ, ನಮ್ಮದು ಕ್ರಿಕೆಟ್ ಇನ್ನೂ ಜಾಸ್ತಿ ದೊಡ್ಡದಾಗಿ ಬೆಳೀತಿತ್ತು. ಬಟ್ ಇವಾಗ್ಲೂ ಎಲ್ಲರೂ ಗುರುತಿಸ್ತಾರೆ, ಎಲ್ಲರೂ ಇವಾಗ ಪ್ಲೇಯರ್ಸ್ ಯಾರ್ಯಾರಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಲೆವೆಲಲ್ಲಿ ಸ್ವಲ್ಪ ಇವಾಗ ಜಾಸ್ತಿ ಮಟ್ಟಿಗೆ ಬೆಳೆದಿದೆ ಅಂತ. ಮಹಾದೇವ್ ಸರ್, ಸೌತ್ ಆಫ್ರಿಕಾ ಅಂತ ಬಂದಾಗ ಅವ್ರ ಟೀಮ್ ಹೇಗಿತ್ತು, ಹೇಗೆ ಅನಿಸ್ತು ನಿಮಗೆ ಫೈನಲ್ ಬಂದಿರೋದು ಹಿನ್ನೆಲೆಯಲ್ಲಿ? ಯಾವ ರೀತಿಯಾಗಿ ಅವ್ರು ಆಡಿದ್ರು? ಯಾಕಂದ್ರೆ ಅವ್ರ ಕ್ಯಾಪ್ಟನ್ ಕೂಡ ಸೆಂಚುರಿ ಬಾರಿಸಿದ್ರು, ಸ್ವಲ್ಪ ಎಡಿದ್ರೂ ಎಲ್ಲೋ ಚೆಲ್ಲುವಂಥ ಸಾಧ್ಯತೆ ಇತ್ತು ಟೀಮ್ ಇಂಡಿಯಾದ. ಎಕ್ಸಾಕ್ಟ್ಲಿ. ಸೊ ಕ್ಯಾಪ್ಟನ್ ಥ್ರೂಔಟ್ ಸೀಸನ್ ಅವ್ರು ಕ್ಯಾರಿ ಮಾಡಿದ್ದಾರೆ ಟೀಮ್ನ. ಸೊ ಅವ್ರದ್ದು ಕೂಡ ಪ್ರಿಪ್ರೇಷನ್ ಚೆನ್ನಾಗಿತ್ತು. ಸೊ ಆ್ಯಕ್ಚುಲಿ ಬೆಳಿಗ್ಗೆ ಒಂದು ವೀಡಿಯೋ ನೋಡ್ತಿದ್ದೆ. ಸೊ ಸೌತ್ ಆಫ್ರಿಕನ್ ಫ್ಯಾನ್ ಒಂದು ಇದು ಮಾಡ್ತಾಯಿದ್ರು. ವಾಟ್ ದೇ ಮಿಸ್ಡ್ ಔಟ್ ಅಂದರೆ ಸೌತ್ ಆಫ್ರಿಕಾ ಟೀಮ್ ಕಡೆಯಿಂದ ಯಾರು ಸಪೋರ್ಟ್ ಬಂದಿರಲಿಲ್ಲ ಅಲ್ಲಿ ಅಂತ. ಇಲ್ಲಿ ನಮ್ಮ ಇಂಡಿಯಾ ಟೀಮ್ಗೆ ರೋಹಿತ್ ಶರ್ಮಾ ಅವರಿದ್ರು, ಇವರಿದ್ರು. ಸೊ ವಾಟ್ ದೇ ಮಿಸ್ಡ್ ಔಟ್ ಅಂದರೆ ಬ್ಯಾಕಪ್ಪು, ಒಂದು ಸಪೋರ್ಟ್, ಮೊರಲ್ ಸಪೋರ್ಟ್ ಸಿಗಲಿಲ್ಲ ಅನ್ನೋದೊಂದು ಒಂದು ಫ್ಯಾನ್ ಕ್ರಿಕೆಟರೇ. ಸೊ ಫ್ಯಾನ್ದಂದು ಒಂದು ವೀಡಿಯೋ ನೋಡೋಕ್ಕೆ ಸಿಕ್ತು. ಸೊ ಕ್ರಿಕೆಟ್ ವೈಸ್ ಅಫ್ಕೋರ್ಸ್ ತುಂಬ ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ಸೊ ಫೈನಲ್ಸ್ ಪ್ರೆಷರು ಅಷ್ಟು ಈಸಿ ಅಲ್ಲ, ಎಸ್ಪೆಷಲಿ ಚೇಸಿಂಗ್ ಅಂತ ಬಂದಾಗ. ಸೊ ಅಲ್ಲಿ ಸ್ವಲ್ಪ ನಮಗೆ ಒಳ್ಳೆಯದೇ ಆಯಿತು. ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಸ್ಕೋರ್ ಸೆಟಪ್ ಮಾಡಿ, ಸೊ ಅವ್ರಿಗೆ ಬ್ಯಾಟಿಂಗ್ ಹಾಕಿ, ಸೊ ಫೈನಲ್ ಪ್ರೆಷರ್ ಇದ್ದೇ ಇರುತ್ತೆ. ಇಬ್ಬರು ಇರ್ತಾರಲ್ಲಿ ಮಧ್ಯದಲ್ಲಿ. ಸೊ ಆಬ್ವಿಯಸ್ಲಿ ಮೊಮೆಂಟಮ್ ಅವ್ರಿಗೂ ಇತ್ತು ಸ್ಟಾರ್ಟಿಂಗಲ್ಲಿ. ಮೊಮೆಂಟಲ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಯಾವಾಗ ನಮ್ಮ ಟೀಮ್ ಬೆಟರ್ ಏನು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು, ಸೊ ಆವಾಗಿಂದ ನಮಗೆ ಸ್ವಲ್ಪ ಫೇವರ್ ಆಯಿತು. ಸರ್, ಈಗ ಸೌತ್ ಆಫ್ರಿಕಾ ಅಂತ ಬಂದಾಗ ಯಾವಾಗಲೂ ಈ ಥರ ಟಫ್ ಕಾಂಪಿಟೇಷನ್ ಕೊಡ್ತಾನೆ ಇರುತ್ತೆ, ಬಟ್ ಚಾಂಪಿಯನ್ ಆಗೋದಕ್ಕೆ ಕೊನೆ ಹಂತದಲ್ಲಿ ಅವ್ರು ಎಡುತ್ತಾರೆ. ಅಂದರೆ ಏನು ಮಿಸ್ಟೇಕ್ ಆಗಿರ್ಬೋದು ಸೌತ್ ಆಫ್ರಿಕಾ ಕಡೆಯಿಂದ? ಅಂದರೆ 2024 ಕೂಡ ಫೈನಲ್ ಬಂತು ಇಂಡಿಯಾ ಜೊತೆ, ಅಲ್ಲೂ ಕೂಡ ಎಡವಿದ್ರು. ಆಮೇಲೆ ಇಲ್ಲಿ ಫೈನಲ್ ಬಂತು, ಇಲ್ಲೂ ಕೂಡ ಅದು ಚಾಂಪಿಯನ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ನಿಮಗೆ ಕನೆಕ್ಟ್ ಮಾಡ್ಬೋದು ನಾನು, ಯಾಕೆಂದರೆ ನನ್ನ ಫೇವ್ರೆಟ್ ಪ್ಲೇಯರು AB de Villiers. ಸೊ ಅವ್ರಿಗೆ ಇದ್ದಿದ್ದ ಕಾಲದಿಂದನೂ ಅವ್ರು ಫೈನಲ್ಸಲ್ಲೇ ಬಂದು ಎಷ್ಟೋ ಸಲ, ತುಂಬ ಸಲ ಫೈನಲ್ಸ್ ಬಂದು ಸೋಲ್ತಾನೆ ಇರ್ತಾರೆ. ಸೊ ಆ್ಯಪನ್ಸ್ ಅನ್ಸುತ್ತೆ ಕ್ರಿಕೆಟಲ್ಲಿ. ಸೊ ಏನು ಬೇಕಾದ್ರೂ ಆಗ್ಬೋದು. ಸೊ ಎಫರ್ಟ್ ಅವ್ರು ಫೈನಲ್ಸ್ ಬರೋಷ್ಟು ಎಫರ್ಟ್ ಖಂಡಿತ ಆಗ್ತಿದ್ದಾರೆ. ಆ ಲಕ್ಕೊಂದು ಕೂಡು ಬರಬೇಕಷ್ಟೇ ಅವ್ರಿಗೆ. ಆ ಟೈಮ್ ಬಂದಾಗ ಮೇ ಬಿ ದೇರ್ ಆಲ್ಸೋ ವಿಲ್. ಮೇ ಬಿ ನೀವು ಆಗಲೇ ಹೇಳ್ದಂತೆ ಯಾರು ಇಂಜುರಿ ಆಗಿ ರಿಪ್ಲೇಸ್ ಬಂದಿಲ್ವೇನೋ ಅವ್ರಿಗೆ. ಸಿಂಪಲ್. ಲಕ್ಕಿಯಾಗಿ ಲಕ್ಕಿ ಮ್ಯಾನ್ ಇಲ್ಲ ಅಂತೇಳಿ ನೀವು ಹೇಳ್ತಿದ್ರಿ. ಒಂದು ಕೋರ್ಸ್ ಆಫ್ ಚೇಂಜು, ಈ ಟೀಮ್ಗೆ ಏನು ಚೇಂಜಸ್ ಬೇಕಾದಾಗ ಡೆಸ್ಟಿನಿ ಎಲ್ಲಿಗೋ ತೊಗೊಂಡು ಹೋದಾದ್ರೆ ಅವ್ರಿಗೆ ಯಾರಿಗೋ ಪ್ಲೇಯರ್ಸ್ ಇಂಜುರಿ ಆಗಿ ಬೇರೆ ರಿಪ್ಲೇಸ್ ಆಗಿದ್ರೆ ಏನಾದ್ರು ಆಗ್ತಿತ್ತು. ಅಲ್ಲ, ಅವ್ರು ಚೆನ್ನಾಗಿ ಆಡಿದ್ರು, ಬಟ್ ಆದರೆ ಫೈನಲ್ ಅಂತ ಬಂದಾಗ ಈ ರೀತಿ ತುಂಬ ಎಕ್ಸಾಂಪಲ್ಸ್ ಇದೆ ಸೌತ್ ಆಫ್ರಿಕಾ ಅಂತ. ಸೊ ಸಮ್ಟೈಮ್ಸ್ ನನಗೂ ಬೇಜಾರಾಗಲ್ಲ ಬಿಸಿ ಎಲ್ಲದಾಗೆ. AB de Villiers ಅವತ್ತಿಂದನೂ ಸ್ವಲ್ಪ ಇದು ನಿಮಗೆ ಅಂತಲ್ಲ, ನಮ್ಮ ಕ್ರಿಕೆಟಿಂಗ್ ಇದರಲ್ಲೂ ಆ ಫೀಲ್ ಇದ್ದೇ ಇದೆ. ಸಮೀಪ ಏನು ಫೈನಲ್ಸ್ ಬಂದು ಸೋತ್ಬಿಡ್ತಾರೆ ಅನ್ನೋ. ಮೇಡಮ್, ಅವರಿಗೆ ಮಹಿಳೆಯರು ಚಾಂಪಿಯನ್ ಆಗಿರೋದ್ರಿಂದಾಗಿ ನಿಮ್ಮ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಿ? ಅಂದರೆ ಹೇಗೆ ಅಂದರೆ ಇದೆಲ್ಲ ODIಯಲ್ಲಿ ಪ್ರಪ್ರಥಮವಾಗಿ ಚಾಂಪಿಯನ್ ಆಗಿರೋದು ಅದು ಹರ್ಮನ್ಪ್ರೀತ್ ಕೌರ್ ಅವರ ಒಂದು ನಾಯಕತ್ವದ ಅಡಿಯಲ್ಲಿ. ಸೊ ಈ ರೀತಿ ನೋಡಿದಾಗ ಮಹಿಳೆಯರು ಇನ್ನು ಮುಂದೆ ಅಂದರೆ ಯಾವ ರೀತಿಯಾಗಿ ಧೈರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿಯ ಕ್ರೀಡೆ ಅಂತ ಬಂದಾಗ? ಅಂದರೆ ಕ್ರಿಕೆಟ್ ಅಂತ ಅಷ್ಟೇ ಅಲ್ಲ, ಅಂದರೆ ಇತ್ತೀಚೆಗೆ ನೋಡಿದಾಗೆ ಕೆಲವೊಬ್ಬರಿಗೆ ಸ್ಫೂರ್ತಿ ಕೂಡ ಆಗತ್ತೆ. ಇದು ಈ ರೀತಿಯಾಗಿ ನಾವು ಕಷ್ಟಪಟ್ಟು ಆಡೋವಂಥದ್ದಾಗಲಿ, ಅಂದರೆ ಕ್ರಿಕೆಟ್ ಆಗಲಿ ಅಥವಾ ಏನೇ ಇರಲಿ, ಯಾವುದೇ ಸ್ಪೋರ್ಟ್ಸಲ್ಲಿ ನಾವು ಪ್ರಾಮಾಣಿಕತೆಯಿಂದ ಮುಂದುವರಿತು ಅಂತ ಹೇಳಿದ್ರೆ ಏನೋ ಒಂದು ಆಗ್ತೀವಿ ಅನ್ನೋದು. ಸೊ ಇನ್ಮೇಲೆ ಅದು ಧೈರ್ಯ ಮಾಡಬಹುದಾ ಯಾವುದೇ ಫೀಲ್ಡಲ್ಲಿ ಮಹಿಳೆಯರು ಬರೋದಕ್ಕೆ? ಡೆಫಿನೆಟ್ಲಿ. ಯಾಕಂದರೆ ನೋಡಿ, ಮುಂಚೆ ನಾನೇ ವೆನ್ ಐ ಪಾಸ್ಡ್ ಔಟ್ ಆಫ್ ಕಾಲೇಜ್ ನಾನು ಡ್ಯಾನ್ಸ್ನ ಒಂದು ಕರಿಯರಾಗಿ ತಗೊಳ್ಬೇಕು ಅಂತ ಇದ್ದೆ. ಬಟ್ ಆವಾಗ ಇಟ್ ವಾಸ್ ನಾಟ್ ಇವನ್ ಅನ್ ಆಪ್ಷನ್. ಆದರೆ ಇವತ್ತು ಒಂದು ಡಾನ್ಸರ್ ಆಗಿ ಇವಾಗ ಎಷ್ಟೊಂದು ಶೋಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಜನರಿಗೆ ಡ್ಯಾನ್ಸಿಂಗ್ ಕ್ಯಾನ್ ಬಿ ಅ ಕೆರಿಯರ್ ಆಪ್ಷನ್ ಅನ್ನೋದು ಒಂದು ಬಂದಿದೆ. ಅದೇ ರೀತಿ ಹೆಣ್ಮಕ್ಳು ಕ್ರಿಕೆಟ್ ಆಗಲಿ, ಇವಾಗ ನನ್ನ ಅಕ್ಕನ ಮಗಳೇ, ಶಿ ಈಸ್ ಟ್ರೈನಿಂಗ್ ಫಾರ್ ಬಾಕ್ಸಿಂಗ್. ಸೊ ಆ್ಯಂಡ್ ಶಿ ಈಸ್ ಆಲ್ ಅಬೌಟ್ 16. ಈ ವಯಸ್ಸಲ್ಲೇ ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಇವಾಗ ಮಕ್ಕಳನ್ನ ಆಲ್ರೆಡಿ ದೇ ಆರ್ ಪುಷಿಂಗ್. ಇವಾಗ ಬರೀ ಗಂಡು ಮಕ್ಕಳನ್ನೇ ಅಲ್ಲ, ಹೆಣ್ಣು ಮಕ್ಕಳನ್ನೂ ಎಲ್ಲ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಆಗಲಿ, ಆ್ಯಕ್ಟಿವಿಟೀಸ್, ಕ್ರಿಯೇಟಿವ್ ವರ್ಕ್ ಅಂಥದ್ರಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮಥಿಂಗ್ ಲೈಕ್ ದಿಸ್, ಅ ಚಾಂಪಿಯನ್ಶಿಪ್, ವಿನಿಂಗ್ ಅ ವರ್ಲ್ಡ್ ಕಪ್ ಲೈಕ್ ದಿಸ್ ಇಸ್ ಸಚ್ ಅ ಬೂಸ್ಟ್. ಅಂದರೆ ಇಟ್ ಇಸ್ ಲೈಕ್ ಒಂಥರ ಒಂದು ಸ್ಟೆಪ್ಪಿಂದ 10ನೇ ಸ್ಟೆಪ್ಗೆ ಡೈರೆಕ್ಟಾಗಿ ಜಂಪ್ ಕೊಡುವಂಥ ಒಂದು ಬೂಸ್ಟ್ ಕೊಡುವಂಥದ್ದು ಇದು. ಆ್ಯಂಡ್ ಇಂತಹ ಎಕ್ಸ್ಪೋಜರ್ ಎಲ್ಲ ಮಕ್ಕಳಿಗೆ, ಬರೀ ಹೆಣ್ಮಕ್ಳಿಗೆ ಅಲ್ಲ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಒಂದು ಸಣ್ಣ ವಯಸ್ಸಿನಲ್ಲಿ ತುಂಬ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಪೇರೆಂಟ್ಸ್ ಪ್ಲೇ ಅ ಹ್ಯೂಜ್ ರೋಲ್ ಇನ್ ಸಪೋರ್ಟಿಂಗ್ ದ ಕಿಡ್ಸ್. ಏನಾಗುತ್ತೆ ಅಂದರೆ ಈ ಸ್ಟಡೀಸ್ ಪ್ರೆಷರು
ಎಲ್ಲೋ ಒಂದು ಕಡೆ ಬರೀ ಒಂದು ಸ್ಕೋರ್ ತೊಗೊಳ್ಬೇಕು, 90% ಬರಬೇಕು, 96, ದಟ್ಸ್ ಬಿಕಮ್ ಸಚ್ ಅ ಕಾಂಪಿಟಿಷನ್. ಇಟ್ಸ್ ಅ ಪ್ರೆಷರ್ ಆನ್ ಕಿಡ್ಸ್ ಆಲ್ಸೋ. ಆ್ಯಂಡ್ ಅ ಸ್ಪೋರ್ಟ್ಸ್ಮನ್ಶಿಪ್, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಮಕ್ಕಳು ಹೋಗಿದ ತಕ್ಷಣ ದೆರ್ ಇಸ್ ಅ ಕಂಪ್ಲೀಟ್ ಶಿಫ್ಟ್ ಇನ್ ಮೈಂಡ್ ಸೆಟ್. ಯು ನೋ ಹೌ ಟು ಹ್ಯಾಂಡಲ್ ಫೇಲಿಯರ್ ಅಲ್ವಾ, ಯು ನೋ ಹೌ ಟು ಒಂದು ವಿನ್ ಅಂದಿದ ತಕ್ಷಣ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಇಟ್, ದೆರ್ ಕ್ಯಾನ್ ಬಿ ಫೇಲಿಯರ್ ಮುಂದಕ್ಕೆ ಅನ್ನೋದಕ್ಕೆ. ದೆರ್ ಇಸ್ ಲಾಟ್ ಆಫ್ ಲೆಸನ್ಸ್ ದಟ್ ಕಮ್ ಫ್ರಮ್ ಇಟ್. ಆ್ಯಂಡ್ ದಿಸ್ ಇಸ್ ಅ ಕಂಪ್ಲೀಟ್ ಬೂಸ್ಟ್ ಫಾರ್ ಎನಿ ಒನ್, ಆ್ಯಂಡ್ ಎಸ್ಪೆಷಲಿ ಮಹಿಳೆಯರಿಗೆ. ಯಾಕೆಂದರೆ ಎಷ್ಟೇ ನಾನು ಮಾತಾಡಿದ್ರು ಇಟ್ ಈಸ್ ಅ ಮೇಲ್ ಡಾಮಿನೇಟೆಡ್ ವರ್ಲ್ಡ್ ವೇರ್ ಎವರ್ ವಿ ವರ್ಕ್. ಇಟ್ ಈಸ್ ಇವಾಗ ಇನ್ಫ್ಯಾಕ್ಟ್ ನಮ್ಮ ವುಮೆನ್ಸ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗೇನೆ ವೆನ್ ದೇ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್, ಐ ಡೋಂಟ್ ಥಿಂಕ್ ಇಟ್ ವಾಸ್ ಅಕ್ಸೆಪ್ಟೆಡ್ ಅಲ್ವಾ. ಎಷ್ಟೊಂದು ಇಷ್ಟು ಮೇಕ್ ಸೋ ಮಚ್ ಫನ್ ವೆನ್ ದೇ ವರ್ ಆನ್ ದ ಫೀಲ್ಡ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಆದರೆ ದ ಸೇಮ್ ವುಮೆನ್ ಹ್ಯಾವ್ ಪ್ರೂವ್ ದಮ್ ಸೆಲ್ಫ್ ದಟ್ ವಿ ಕ್ಯಾನ್ ಬಿ ವರ್ಲ್ಡ್ ಚಾಂಪಿಯನ್ಸ್ ಅಲ್ವಾ. ಸೊ ಅದು ಆದಾಗ ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಬೂಸ್ಟ್. ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಬರೀ ಸಿಟಿನಲ್ಲೇ ಅಲ್ಲ, ದಟ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ಸಿಟಿನಲ್ಲಿ ನಮಗೆ ದರ್ ಇಸ್ ಲಾಟ್ ಆಫ್ ಫೆಸಿಲಿಟೀಸ್. ದೆರ್ ಶುಡ್ ಬಿ ವುಮೆನ್ ಕಮಿಂಗ್ ಔಟ್ ಆಫ್ ರೂರಲ್ ಏರಿಯಾಸ್, ಅಲ್ಲಿಂದ ಹೊರಗಡೆ ಬರಬೇಕು. ದೇ ಶುಡ್ ಸ್ಟಾರ್ಟ್ ಪರ್ಸ್ಯೂಯಿಂಗ್ ಸ್ಪೋರ್ಟ್ಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಗೌರ್ಮೆಂಟಿಂದನೂ ಐ ಫೀಲ್ ಲೈಕ್ ದೆರ್ ಶುಡ್ ಬಿ ಅ ಲಾಟ್ ಆಫ್ ಪುಷ್, ಅ ಲಾಟ್ ಆಫ್ ಸಪೋರ್ಟ್ ಫಾರ್ ಸಚ್ ವುಮೆನ್. ಹೊರಗಡೆಯಿಂದ ಬರುವಂಥವ್ರಿಗೆ ಕೊಟ್ಟಾಗ, ಒಂದು ಸ್ಟೇಜ್ ಸೆಟ್ ಮಾಡಿ ಕೊಟ್ಟಾಗ ಎಲ್ಲರಲ್ಲೂ ಪೊಟೆನ್ಷಿಯಲ್ ಇದೆ. ಹೌ ಡು ವಿ ಬ್ರಿಂಗ್ ಔಟ್ ದಟ್ ಪೊಟೆನ್ಷಿಯಲ್? ಐ ಥಿಂಕ್ ರೈಟ್ ಎನ್ವೈರ್ನ್ಮೆಂಟ್, ಇಟ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಇವಾಗಂತೂ ಹೆಣ್ಮಕ್ಳು ಐ ಆಮ್ ಶೋರ್ ದೇ ಆರ್ ಆಲ್ರೆಡಿ ಡ್ರೀಮಿಂಗ್ ಕ್ರಿಕೆಟ್ ಪ್ರಾಕ್ಟೀಸ್ಗಳಿಗೆ ಸೇರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ವೆರಿ ಇಂಪಾರ್ಟೆಂಟ್ ದೀಸ್ ಕೈಂಡ್ ಆಫ್ ಇವೆಂಟ್ಸ್. ಅಕ್ಷಿತ್ ಅವರೇ, ಇಡೀ ಟೂರ್ನಿಯಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಕ್ಷಣ ಯಾವುದು? ಅಂದರೆ ಪಂದ್ಯ ಆಗಿರ್ಬೋದು, ಅಥವಾ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಕ್ಯಾಚಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಗೆ ಇಷ್ಟ ಆಗಿದ್ದೇನು? ಅಮನ್ ಜೋತ್ ಅವ್ರು ಹಿಡಿತಾರೆ ನೋಡಿ ಕ್ಯಾಚ್, ಮಿಸ್ ಆಗ್ತಿದೆ ಅನ್ನುವಾಗ ಹಿಡಿತಾರೆ. ಆ ಕ್ಯಾಚ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಲಾಸ್ಟಲ್ಲಿ 2 ವಿಕೆಟ್ಸ್ ಬೇಕಾಗುತ್ತೆ. ಆ ನಿಮ್ಮ ಮೂಮೆಂಟಲ್ಲಿ ಅವ್ರು ಹಿಡಿತಾರಲ್ಲ, ಅದು ಇಷ್ಟ ಆಗುತ್ತೆ. ಮತ್ತು ಹರ್ಮನ್ಪ್ರೀತ್ ಅವರು ಆಬ್ವಿಯಸ್ಲಿ ಕ್ಯಾಪ್ಟನ್, ಅವರು ತುಂಬ ಇಷ್ಟ ಆಗ್ತಾರೆ. ಹೌದು, ಅವ್ರು ಲಾಸ್ಟಲ್ಲಿ ಅವರು ಸಹ ಕ್ಯಾಚ್ ಹಿಡ್ದು ಫೈನಲಲ್ಲಿ ಆ ಮ್ಯಾಚ್ನ ವಿನ್ ಆಗೋಂಗೆ ಮಾಡ್ತಾರೆ ಆ ಕ್ಯಾಚ್ನ. ಸೊ ಇಷ್ಟ ಆಗುತ್ತೆ ಅಂದರೆ ನೀವು ಪ್ರತಿ ಮ್ಯಾಚ್ನ ನೋಡಿದ್ರಂಗೆ ಆಯಿತು. ಅಂದರೆ ಅದು ಹರ್ಮನ್ಪ್ರೀತ್ ಜೋರ್ ಅವರು ಕ್ಯಾಚಿಂಗ್ ಆಗಿರ್ಬೋದು, ಅಥವಾ ಇಡೀ ಕೊನೆಯ ಕ್ಷಣದಲ್ಲಿ ಅದನ್ನ ಕ್ಯಾಚ್ ಹಿಡಿದಾದ ನಂತರ ಆ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ರೆ, ಯಾಕಂದರೆ ಅಷ್ಟೊಂದು ಕ್ಯೂರಿಯಾಸಿಟಿ ಯಾಕೆ ನಿಮಗೆ ಕ್ರಿಕೆಟ್ ಅಂತ ಬಂದಾಗ? ಕ್ಯೂರಿಯಾಸಿಟಿ ಏನಕ್ಕೆ ಅಂದರೆ ಅವ್ರ ವ್ಯಕ್ತಿತ್ವನ ತೋರಿಸೋದು, ಮತ್ತು ಇನ್ಸ್ಪೈರ್ಡ್ ಮಾಡೋದು ಬೇರೆಯವ್ರನ್ನ. ಸೊ ಕ್ರಿಕೆಟನ್ನೇ ಹೆಂಗೆ ಆಡ್ಬೋದು, ಹುಡುಗಿರು ಸಹ ಆ ಲೆವೆಲಲ್ಲಿ ಡೆವಲಪ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾರಲ್ಲ. ಸೊ ಇಷ್ಟ ಆಗುತ್ತೆ ಹುಡುಗಿರು ಆಡೋದನ್ನ. ಅವಾಗ ನಮಗೂ ಫ್ಯಾನ್ ಮೂಮೆಂಟ್ ಅಂತ ಬರುತ್ತೆ. ಸೊ ಅದನ್ನ ನೋಡೋದಕ್ಕೆಲ್ಲ ಇಷ್ಟ ಆಗುತ್ತೆ. ಎಸ್ ಮಹಾದೇವ್ ಸರ್, ಈಗ ಈ ಕ್ರಿಕೆಟ್ ಆದ ನಂತರ ಈಗ ಮುಂದಿನ ಬೆಳವಣಿಗೆ ಯಾವ ರೀತಿಯಾಗಿ ಆಗಬೇಕು BCCI ಕಡೆ? ಅಂದರೆ ಯುವ ಪೀಳಿಗೆಯನ್ನು ಈ ಕ್ರಿಕೆಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ರೀಡೆ ಅಂತ ಬಂದಾಗ ತರುವಂಥ ಕೆಲಸ ಯಾವ ರೀತಿಯಾಗಿ ಆಗಬೇಕು? ಸೊ ಕೆಲಸ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದರೆ ತಪ್ಪಾಗಲ್ಲ. ಸೊ ಪ್ರೀವಿಯಸ್ 10-15 ಇಯರ್ಸ್ ಬ್ಯಾಕ್ ವುಮೆನ್ಸ್ ಕ್ರಿಕೆಟ್ಗೆ ಅಷ್ಟೊಂದು ಫೆಸಿಲಿಟೀಸ್ ಇರ್ತಿರ್ಲಿಲ್ಲ. ಸ್ಟೇಟ್ ಕ್ರಿಕೆಟರ್ಸ್ ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಅದೇ ರೆಸ್ಟ್ ರೂಮ್ಸು ಕರೆಕ್ಟಾಗಿ ರೂಮ್ಸ್ಗಳು ಸಿಗ್ತಿರ್ಲಿಲ್ಲ ಟೆನ್ನಿಸ್. ಬಟ್ ಇವಾಗ ಚೇಂಜಸ್ ಆಗಿದೆ, ಎಕ್ಸ್ಪೆಷಲಿ WPL ಬಂದಮೇಲೆ. ಸೊ ಐಡಿಯಾಲಜೀಸ್ ಅವ್ರಿಗೆ ಬೇಕಾಗಿರೋದು ಸಪೋರ್ಟ್ಸ್ ಆಗ್ಬೋದು, NCA ಟ್ರೈನಿಂಗ್ ಆಗ್ಬೋದು, ಪ್ರತಿಯೊಂದು ಸಿಗ್ತಾನೆ ಇದೆ. ಸೊ ಗ್ರೌಂಡ್ ಲೆವೆಲಲ್ಲಿ ಒಂದು ಮೇಡಮ್ ಆಗಲೇ ಹೇಳಿದಂತೆ ರೂರಲ್ ಏರಿಯಾದಲ್ಲಿ Tier 2 Tier 3 ಸೀಟ್ಸ್ಗಳಿಂದ ಹೆಣ್ಮಕ್ಳು ಬರಬೇಕು. ಸೊ ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು ಅಂತ. ಅಫ್ಕೋರ್ಸ್ ವೇದಿಕೆ ಖಂಡಿತ ಇದ್ದೇ ಇದೆ ನಮ್ಮ ಕ್ರಿಕೆಟಲ್ಲಿ. ನಮ್ಮ ಪೈಪ್ಲೈನ್ ಆಗೇ ಇದೆ. ನಮ್ಮ ಕರ್ನಾಟಕದ ಕೊನೆ ಹಳ್ಳಿಯಿಂದ ಕೂಡ ಒಂದು ಪೈಪ್ಲೈನ್ ರೀತಿಯಲ್ಲಿ ಬರೋದಕ್ಕೆ ದಾರಿ ಇದೆ ಕ್ರಿಕೆಟ್ಗೆ. ಬಟ್ ತಿಳ್ಕೊಬೇಕಷ್ಟೇ ಯಾವ ದಾರಿ ಇದೆ ಅಂತ ಕರೆಕ್ಟಾಗಿ. ಸೊ ಆ ರೀತಿ ಅಫ್ಕೋರ್ಸ್ ಟೆಕ್ನಿಕಲ್ ಕಲಿಬೇಕಾಗಿರೋದ್ರೆ ಎಲ್ಲಿದ್ದೀರ ಅಲ್ಲಿ ಕಲ್ತ್ರೇ ನಿಮ್ಗೆ ಜಸ್ಟ್ ಬೆನಿಫಿಟ್ಸು. ಬಟ್ ಹಳ್ಳಿ ಕಡೆ ಅಷ್ಟೊಂದು ಕೋಚಿಂಗ್ ಫೆಸಿಲಿಟೀಸ್ ಸಿಗದೇ ಇರ್ಬೋದು, ಅಷ್ಟೊಂದು ಒಳ್ಳೆ ಕೋಚಿಂಗ್ ಸಿಗದೇ ಇರ್ಬೋದು. ಬಟ್ ಎವ್ರಿಬಡಿ ಕೆನಾಟ್ ಅಫೋರ್ಡ್ ಟು ಕಮ್ ಟು ಬ್ಯಾಂಗ್ಳೂರ್. ಸೊ ಹಾಗಾಗಿ ಅಫ್ಕೋರ್ಸ್ ನಮ್ಮ ಕಡೆಯಿಂದ ನನ್ನ ಇಂಟೆನ್ಷನ್ ಅದೇ ಇರೋದು. Tier 2 Tier 3 ಸಿಟೀಸ್ ಹೆಣ್ಮಕ್ಳಿಗಾಗಲಿ ಅಥವಾ ಗಂಡು ಮಕ್ಳಿಗಾಗಲಿ ಪ್ರಾಪರ್ ಕೋಚಿಂಗ್ ಸಿಗಬೇಕು ಅಂತಲೇ ನನ್ನ ಪ್ರಯತ್ನ ಕೂಡ ನಡೀತಾನೆ ಇರುತ್ತೆ. ಸೊ ಆಬ್ವಿಯಸ್ ಅದೇ ನೀವು ಕೋಚರ್ ಆಗಿರೋದ್ರಿಂದಾಗಿ ನಿಮ್ಮ ಕಡೆಯಿಂದ ಯಾವ ರೀತಿ ಕೋಚಿಂಗ್ ಇರುತ್ತೆ? ಅಂದರೆ ಹೇಗೆ ಅವ್ರಿಗೆ ಹೇಳ್ಕೊಡ್ತೀರಿ? ಮತ್ತು ನಿಮ್ಮಿಂದ ಏನಾದರೂ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವಕಾಶ ಇರುತ್ತಾ? ಖಂಡಿತ ಇದು ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ಬೋದು ನನಗೂ. ಸೊ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೋಚಿಂಗ್ ವೀಡಿಯೋಸ್ ಆಗ್ತಾನೆ ಇರ್ತೀನಿ. ಸೊ ಎಕ್ಸ್ಪೆಷಲಿ ನಮ್ಮ ಹಳ್ಳಿ ಮಕ್ಳಿಗೆ ತಲುಪಲಿ, ಅವರು ಅಲ್ಲೇ ಕಲಿತಾ ಇರಲಿ. ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ಬಟ್ ಅವ್ರ ಟೈಮ್ ಬಂದಾಗ ಅವ್ರು ಪ್ರೂವ್ ಮಾಡ್ಕೊಳ್ಳೋದು ಏನು ಬೇಕು, ಟೆಕ್ನಿಕಲ್ ಸಪೋರ್ಟ್ ಅಷ್ಟೇ ನಾವು ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೊಡೋಕ್ಕಾಗೋದು. ಸೊ ಟೆಕ್ನಿಕಲ್ ಸಪೋರ್ಟು ಅಷ್ಟೇ ಡೀಟೇಲಾಗಿ ವೀಡಿಯೋಸ್ಗಳು ಆಗ್ತಾನೆ ಇರ್ತೀನಿ ಮಕ್ಕಳಿಗೆ. ಸೊ ಅಲ್ಲೇ ನಿಂತ್ಕೊಂಡು ಎಷ್ಟೋ ಜನ ಟ್ರೈನ್ ಕೂಡ ಮಾಡ್ತಿದ್ದಾರೆ. ಸೊ ಅಲ್ಲೇ ಲೋಕಲ್ಲಾಗೆ. ಸೊ ನಮ್ಮ ಟೈಮ್ ಬಂದಾಗ ನಾವು ಪ್ರೂವ್ ಮಾಡ್ಕೋತೀವಿ ಅನ್ನೋದಕ್ಕೆ
ಅಲ್ಲಿ ಪ್ರಿಪೇರ್ ಮಾಡ್ಕೋತಿದ್ದಾರೆ ಅಷ್ಟೇ. ಹೇಗೆ ಆ ತರಬೇತಿ ಹೇಗಿರುತ್ತೆ? ಆನ್ಲೈನ್ ಕೋಚಿಂಗ್ ಅಂದರೆ ಈಗ ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರೋದ್ರಿಂದ ನಾನು ಸೊ ನನ್ನ ವಿಷಯನೇ ನನ್ನ ಎಕ್ಸ್ಪರ್ಟೀಸೇ ಕ್ರಿಕೆಟಲ್ಲಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ನ ಸಿಂಪಲಾಗಿ ತಿಳಿಸ್ಕೊಡೋಂಥದ್ದು. ಸೊ ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಬೇಸ್ಟು ಕನ್ನಡದಲ್ಲೇ ಇರುತ್ತೆ. ಪ್ರತಿಯೊಂದು ನಾನು ಇಷ್ಟು ವರ್ಷ ಮಕ್ಕಳು ಟ್ರೈನ್ ಮಾಡಿರೋದ್ರಿಂದ ಮಕ್ಕಳು ಏನು ಅರ್ಥ ಮಾಡ್ಕೋತಾರೆ, ಏನು ಹೇಳಿದ್ರೆ ಏನು ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಅರಿವು ಇರೋದ್ರಿಂದ ಸೊ ಆ ಫಾರ್ಮೆಟಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆ ಕಂಪ್ಲೀಟ್ ಸೀರೀಸೇ ಮಾಡಿದೆ. ಈಗ 0ಇಂದ ಫಾಸ್ಟ್ ಬೌಲಿಂಗ್ ಏನು ಬೇಸಿಕ್ ಲೆವೆಲ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದೊಂದು ಸೀರೀಸು. ಈಗ ಬ್ಯಾಟಿಂಗ್ ಸೀರೀಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಸೊ ಬ್ಯಾಟಿಂಗು ಏನಾಗುತ್ತೆ ಫ್ರಮ್ ಬೇಸಿಕ್ ಫಸ್ಟ್ ಬ್ಯಾಟ್ ಇಟ್ಕೊಳ್ಳೋದ್ರಿಂದ ಯಾವ ಶಾಟ್ಗೆ ಎಲ್ಲೆಲ್ಲಿ ಹೋಗುತ್ತೆ ಅದೊಂದು ಸೀರೀಸು. ನೆಕ್ಸ್ಟ್ ಇನ್ನೊಂದು ಸೀರೀಸು 0 to India ಅಂತ. ಸೊ 0ಇಂದ ಈಗ ನಂಗೆ ಕ್ರಿಕೆಟ್ ಏನು ಗೊತ್ತೇ ಅಲ್ಲ, ಹಳ್ಳಿಯವರು, ಬಟ್ ಇಂಟ್ರೆಸ್ಟ್ ಇದೆ, ನಾನು ನೋಡಿದ್ದೀನಿ ಆಡ್ತಾರೆ, ನಾನು ಆಗಬೇಕು. ಅಲ್ಲಿಂದ 0ಇಂದ ಇಂಡಿಯಾ ಆಡೋವರೆಗೂ ಏನೇನು ಸ್ಟೇಜಸ್ಗಳಿದೆ, ಸ್ಟೆಪ್ಸ್ಗಳಿದೆ, ಏನು ಕಲಿಬೇಕು, ಯಾವ ಸ್ಟೇಜಲ್ಲಿ ಏನು ಕಲಿಬೇಕು, ಒಂದು ಅಕಾಡೆಮಿ ಲೆವೆಲಲ್ಲಿ ಏನು ಕಲಿಬೇಕು, ಅಕಾಡೆಮಿ ಲೆವೆಲ್ ಕಲ್ತ ಮೇಲೆ ಮ್ಯಾಚಸ್ ಎಲ್ಲಿಂದ ಏನು ಫೇಸ್ ಮಾಡಬೇಕು, ಸೆಲೆಕ್ಷನ್ಸ್ ಯಾವ ರೀತಿ ನಡೆಯುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಏನು, ಝೋನ್ಸ್ ಏನು, ಸಾಧನೆ ಹೇಳ್ತೇನೆ. ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಮತ್ತೆ ಅದು? ಈಗ ಝೋನ್ಸ್ ವೈಸು ಟ್ಯಾಲೆಂಟ್ ಮೇಲೆ ನಡೆಯುತ್ತಾ ಅಥವಾ ಹೇಗೆ? ಅಫ್ಕೋರ್ಸ್ ಮ್ಯಾಚಸ್ ಸಿಗುತ್ತೆ. ಈಗ ನಾನು ಒಂದು ಕ್ಲಬ್ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ಒಂದು ಅಕಾಡೆಮಿ ಟ್ರೈನ್ ಮಾಡ್ತೀನಿ. ಅಕಾಡೆಮಿ ಯಾವ್ದಾದ್ರು KSA ರಿಜಿಸ್ಟರ್ಡ್ ಕ್ಲಬ್ ಇರುತ್ತೆ. ಸೊ ಅವ್ರ ಜೊತೆ ನಾನು ಕ್ಲಬ್ ಕ್ರಿಕೆಟ್ ಆಡ್ತೀನಿ. ಅದು ಫಸ್ಟ್ ಸ್ಟೆಪ್ ಆಫ್ ಬೀಯಿಂಗ್ ಪಾರ್ಟಿಸಿಪೇಟಿಂಗ್ ಇನ್ ಕರ್ನಾಟಕ ಸ್ಟೇಟ್ ಗ್ರೂಪಲ್ಲಿ. ಇಟ್ಸ್ ಕಾಲ್ಡ್ ಸ್ಟೇಟ್ ಲೀಗ್ ಆಲ್ಸೋ, ಸ್ಟೇಟ್ ಲೀಗ್. ಸೊ ಅದಕ್ಕೆ ಡಿಫ್ರೆಂಟ್ ಡಿವಿಷನ್ಸ್ ಇರುತ್ತೆ. 5th division, 2nd, 4th, 5th ಆ್ಯಂಡ್ ಫಸ್ಟ್ ಡಿವಿಷನ್ ಆ ಥರ ಇರುತ್ತೆ. ಸೊ ಫಸ್ಟ್ ಡಿವಿಷನ್ ಇಸ್ ದ ಟಾಪ್ ಒನ್, ಇಸ್ ಟೂ ಡೇ ಗೇಮ್. ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಬ್ಯಾಂಗ್ಳೂರು ಝೋನ್ಗೆ. ಸೊ ಇದೇ ರೀತಿ 7 ಝೋನ್ಗಳಿದೆ. ಬ್ಯಾಂಗ್ಳೂರಿಗೆ ರಾಮನಗರ ಬರುತ್ತೆ, ಕೋಲಾರ ಬರುತ್ತೆ, ಚಿಕ್ಕಬಳ್ಳಾಪುರ ಬರುತ್ತೆ, ಕೋಲಾರ ಬರುತ್ತೆ ರೂರಲ್ಸ್ಗೆ. ಸೊ ಇದು ಬ್ಯಾಂಗ್ಳೂರು. ಈಗ ಮೈಸೂರು ಝೋನ್ ಅಂತ. ಮೈಸೂರು ಝೋನು ಚಾಮರಾಜನಗರ, ಮಂಡ್ಯ ಆ್ಯಂಡ್ ಮೈಸೂರು. ಸೊ ಇದು ಈ ಥರ ಝೋನ್ಗಳು. ಸೊ ಈ ಥರ 7 ಝೋನ್ಗಳಿದೆ. ಸೊ ಶಿವಮೊಗ್ಗ ಝೋನ್ ಆಯಿತು ಅಂದರೆ ಭಾಳಷ್ಟು ಜನ ಹೆದರ್ತಾರೆ ಸರ್ ಈಗ ಕ್ರಿಕೆಟ್ ಅಂತ ಹೇಳಿದ್ರೆ. ಈ ರೀತಿ ಇಂಡಿಯಾ ಅಥವಾ ಇಂಡಿಯಾ ಎಲ್ಲಿ ಆಡೋದು ಅಂತಂದರೆ ಒಂದು ಮಟ್ಟಿಗೆ ಓಕೆ. ಒಂದು ವೇಳೆ ನಾವು ಕ್ರಿಕೆಟೇ ಆಡ್ತೀವಿ ಅಥವಾ ಯಾವುದೇ ಸ್ಪೋರ್ಟ್ಸಲ್ಲೇ ಮುಂದುವರಿತೀವಿ ಅಂದರೆ ಅದರಲ್ಲಿ ಬದುಕು ಇದೆಯಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಖಂಡಿತ. ಓಕೆನಾ, ಬರಬಹುದಾ? ಎಕ್ಸಾಕ್ಟ್ಲಿ ಅದೇ ಇಂಟೆನ್ಷನ್ ಇರೋದು. ಇಲ್ಲಿ ಕ್ರಿಕೆಟ್ ಅಫ್ಕೋರ್ಸ್ ಇದೆ, ಪ್ರೊಫೆಷನಲಿಸಮ್ ಇದೆ ಕ್ರಿಕೆಟ್. ಫಸ್ಟು ಕ್ರಿಕೆಟ್ನ ಅಫ್ಕೋರ್ಸ್ ನಿಮ್ಗೆ ಇಷ್ಟ ಅಲ್ವಾ, ನೀವು ಕಲಿಬೇಕು, ಆಡಬೇಕು. ಈಗ ನಾನು ಹೇಳೋದು ಕ್ರಿಕೆಟ್ ಎಲ್ಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮದು ಮೀಡಿಯಾ ಪ್ರೊಫೆಷನ್ ಆದ್ರೂ ನಿಮ್ಮದು ಟೂರ್ನಮೆಂಟ್ ನಡೆಯುತ್ತೆ, ಕ್ರಿಕೆಟ್ ಟೂರ್ನಮೆಂಟ್ಸು. ಸೊ ಕ್ರಿಕೆಟ್ ಇಟ್ಸ್ ಬಿನ್ ಎವ್ರಿವೇರ್. ಅಫ್ಕೋರ್ಸ್ ನೀವು ಕ್ರಿಕೆಟ್ ಇಂಡಿಯಾನ ಆಡಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ ಅಂದರೆ ವಿಲ್ ರೀಚ್ ನೋವೇರ್. ಅಫ್ಕೋರ್ಸ್ ಅದು ಡ್ರೀಮ್ ಬೇಕು. 0ಇಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ರಿ. ಅಫ್ಕೋರ್ಸ್ ಕೆಲವರು 0ಇಂದನೇ ಸ್ಟಾರ್ಟ್ ಮಾಡ್ತಾರೆ, ಕೆಲವ್ರಿಗೆ ನ್ಯಾಚುರಲಿ ಟ್ಯಾಲೆಂಟ್ ಇರುತ್ತೆ. ಸೊ ಸ್ವಲ್ಪ ಅವ್ರಿಗೆ ಈಸಿ ಆಗುತ್ತೆ ಅಷ್ಟೇ. ಅವರು 0ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ದೇರ್ ಆರ್ ಲೆವೆಲ್ಸ್. ಸೊ ಎಕ್ಸ್ಪೆಷಲಿ ನಮ್ಮ ಕ್ರಿಕೆಟಲ್ಲಿ ಆಬ್ವಿಯಸ್ಲಿ ಪ್ರೊಫೆಷನಲ್ ಅಂತ ಬಂದಾಗ ಮನಿ ಅನ್ನೋದು ಬಂದೇ ಬರುತ್ತೆ. ತುಂಬ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂಡರ್ 14 ಮಕ್ಳಿಗೂ ಮ್ಯಾಚ್ ಫೀಸ್ ಸಿಗುತ್ತೆ ಅವ್ರಿಗೆ, ಅವ್ರು ಆಡಿರೋದಕ್ಕೆ ಸ್ಟೇಟ್ ಮ್ಯಾಚಸಲ್ಲಿ. ಸೊ ಆ ಥರ ಸೊ ಬೇರೆ ಬೇರೆ ಲೆವೆಲ್ಗೆ ಬೇರೆ ಬೇರೆ ದುಡ್ಡು ಸಿಗ್ತಾ ಹೋಗುತ್ತೆ. ಬಟ್ ಯಾಕೆ ಕ್ರಿಕೆಟ್ ಒಂದು ಅನ್ಲೆಸ್ ಟಿಲ್ ದ ರಂಜಿ ಟ್ರೋಫಿ ನಿಮಗೆ ಯಾಕೆ ಪ್ರೊಫೆಷನಲ್ ಕ್ರಿಕೆಟ್ ಆಗಲ್ಲ ಅಂದರೆ, ಸೊ ಇದು ಸೀಸನ್ ಬೇಸ್ಡ್ ಕ್ರಿಕೆಟ್. ಈ ವರ್ಷ ಆಡಿದ್ದೀರ ಅಂದರೆ ಮುಂದಿನ ವರ್ಷ ಇದ್ದೇ ಇರ್ತೀರ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಅಲ್ಲಿವರೆಗೂ ಎಲ್ಲರೂ ಆಡ್ತಾನೆ ಇರ್ತಾರೆ. ಯಾವಾಗ ಸೀರಿಯಸ್ ಆಗಿ ತೊಗೋತಾರೆ ಅಂದಾಗ ಸೊ ಇಲ್ಲ, ಒಂದು ಬ್ರೇಕ್ ಮಾಡಿ, ಸ್ಟೇಟ್ ಲೆವೆಲ್ ಬ್ರೇಕ್ ಮಾಡಿದ್ದೀವಿ, ಸೊ ಇವಾಗ ರಂಜಿ ಟ್ರೋಫಿ ಲೆವೆಲಲ್ಲಿ ಇದೀವಿ ಅಂದಾಗ ದೇ ವಿಲ್ ಫೋಕಸ್ 100%. ಎಸ್, ಅಶ್ವಿನ್ ನೋಡವರ, ನೀವು ಆಗಲೇ ಹೇಳ್ತೀವಿ ಅಂದರೆ ಇನ್ನು ಮೇಲೆ ಆದರೂ ಈ ಚಾಂಪಿಯನ್ ನೋಡಾದ ನಂತರ ಮಹಿಳೆಯರನ್ನು ಪುಷ್ ಮಾಡುವಂಥ ಕೆಲಸ ಆಗಬೇಕು, ಅದು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಆಗಬೇಕು ಅಂತೇಳಿ. ಅಂದರೆ ಹೇಗೆ ಜಾಗೃತಿ ಮೂಡಿಸಬೇಕಾ ಅಥವಾ ಅದಕ್ಕೆ ಒಂದು ಪಠ್ಯಕ್ರಮನೇ ಬರಬೇಕಾ? ನೋಡಿ, ಇವಾಗ ನಮ್ಮಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಅಲ್ವಾ. ಸೊ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಿಂದ ಐ ಫೀಲ್ ಇವಾಗ ನಮ್ಮ ಸಿಟಿಗಳಲ್ಲಿ ಈ ಥರ ಕ್ಲಬ್ಸಲ್ಲಿ ಸೇರಿಸೋ ಅಂಥದ್ದು ಒಂದು ವಾಡಿಕೆ ಅಲ್ವಾ. ಸ್ಪೋರ್ಟ್ಸ್ ಕ್ರಿಕೆಟ್ ಕ್ಲಬ್ಗಳಲ್ಲಾಗಲಿ, ಈ ನಡುವೆ ಫುಟ್ಬಾಲ್ ಆಲ್ಸೋ ಇಸ್ ಲೈಕ್ ಅ ಬಿಗ್ ಫ್ಯಾಡ್. ಎಲ್ಲರೂ ಮಕ್ಕಳು ಫುಟ್ಬಾಲ್ ಕ್ಲಬ್ ಸೇರ್ತಾರೆ, ಬಟ್ ನಥಿಂಗ್ ಕಮ್ಸ್ ಫಾರ್ ಚೀಪ್. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ವೆನ್ ದೇ ಟೇಕ್ ಮೋರ್ ಇನಿಷಿಯೇಟಿವ್, ಮತ್ತೆ ಬರೀ ಕ್ರಿಕೆಟ್ ಆಗದೆ ಬೇರೆ ಒಂದು ಸ್ಪೋರ್ಟ್ಸ್ಗಳಲ್ಲೂ, ಹಾಕಿ ಆಗಲಿ, ನಮ್ಮಲ್ಲಿ
ಕಬಡ್ಡಿ ಆಗಲಿ, ಇದಕ್ಕೆಲ್ಲದಕ್ಕೂ ಗೌರ್ಮೆಂಟಿಂದ ನಮಗೆ ಒಂದು ಸಹಾಯಧನಗಳು, ಸ್ಟೂಡೆಂಟ್ಸ್ ಹೂ ಆರ್ ಬ್ರೈಟ್ ಇನ್ ಸ್ಟಡೀಸ್ ಆ್ಯಂಡ್ ಆಲ್ಸೋ ವಾಂಟ್ ಟು ಪರ್ಸ್ಯೂ ಸ್ಪೋರ್ಟ್ಸ್ ಅನ್ನೋವಂಥವ್ರುಗಳಿಗಿನ ರೆಕಗ್ನೈಸ್ ಮಾಡಿ ಫಿನಾನ್ಷಿಯಲಿ ಪುಷ್ ಮಾಡೋದ್ರಿಂದ ಐ ಫೀಲ್ ಇಟ್ ಬಿಕಮ್ಸ್ ಈಸಿಯರ್ ಎಲ್ಲರಿಗೂ. ಆ್ಯಂಡ್ ಹೊರಗಡೆಯಿಂದ ಎಸ್ಪೆಷಲಿ ರೂರಲಿಂದ ಬರೋ ಅಂಥವ್ರುಗಳಿಗೆ. ಆ್ಯಂಡ್ ಆಲ್ಸೋ ಲೈಕ್ ಸರ್ ಟೋಲ್ಡ್, ಐ ಥಿಂಕ್ ಸಮ್ವೇರ್ ಸೋಷಿಯಲ್ ಮೀಡಿಯಾ ಅನ್ನೋದು ಇಸ್ ಆಲ್ಸೋ ಪ್ಲೇಯಿಂಗ್ ಸಚ್ ಅ ಹ್ಯೂಜ್ ರೋಲ್ ನಾವು ಸರ್. ಯಾಕಂದರೆ ಇವಾಗ ಸರ್ ಹೇಳಿದ ಹಾಗೆ ಸೋ ಮೆನಿ ಪೀಪಲ್ ಫ್ರಮ್ ರೂರಲ್ ಅವ್ರುಗಳಿಗೆ ಈ ಒಂದು ಮ್ಯಾಚ್ಗಳು ನೋಡ್ತಾರೆ. ಅದು ಬಿಟ್ಟರೆ ಯೂಟ್ಯೂಬಲ್ಲಾಗಲಿ ಇಂಥ ಕೋಚಸ್ ಅವ್ರದ್ದು ಚಾನೆಲ್ಸಿಂದ ಕಲಿಯುವಂಥದ್ದು ಎಷ್ಟೊಂದು ಕಲಿತಾರೆ. ಕಲಿತು ಎಲ್ಲೋ ಒಂದು ಕಡೆ ಬಂದಾಗ ಐ ಥಿಂಕ್ ಫಿನಾನ್ಷಿಯಲ್ ರಿಸ್ಟ್ರೈಂಟ್ ಶುಡಂಟ್ ಸ್ಟಾಪ್ ಎನಿ ಸ್ಟೂಡೆಂಟ್ ಆರ್ ಎನಿ ಪ್ಲೇಯರ್ ಫ್ರಮ್ ಗೋಯಿಂಗ್ ಫರ್ದರ್. ಆ ನಿಟ್ಟಿನಲ್ಲಿ ಒಂದು ಗೌರ್ಮೆಂಟ್ ಅವರು ಥ್ರೂ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ವಿಚ್ ಇಸ್ ಆಲ್ರೆಡಿ ಅ ಸೆಟ್ ಸ್ಪೇಸ್ ಫಾರ್ ಸ್ಪೋರ್ಟ್ಸ್ ಇನ್ ಅ ಕಂಟ್ರಿ, ಅಲ್ಲಿಂದ ಪುಷ್ ಮಾಡಿದ್ರೆ ಆ್ಯಂಡ್ ಆಲ್ಸೋ ಟು ರೆಕಗ್ನೈಸ್ ಈ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಅಫ್ಕೋರ್ಸ್ ಓನ್ಲಿ ಸ್ಟಡೀಸ್ ಇಸ್ ಬಿಕಮ್ ಒಂಥರ ಮೂಲ ಇಂಟ್ರೆಸ್ಟ್ ಕೊಟ್ಟು ಮಾಡುವಂಥದ್ದು. ಸ್ಪೋರ್ಟ್ಸ್ನ ನಾವು ಹೆಚ್ಚು ಕಡೆ ನಾನು ನೋಡಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಕಬಡ್ಡಿ ಅನ್ನೋದು ಐ ಥಿಂಕ್ ಖೋ ಕಬಡ್ಡಿ ಅನ್ನೋದು, ಯಾಕೆಂದ್ರೆ ನಮ್ಮಲ್ಲೂ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ನಾವು ನೋಡ್ತೀವಿ ಸ್ಟೂಡೆಂಟ್ಸ್ ಹೆಣ್ಮಕ್ಳು ಅಷ್ಟೇ ಖೋಖೋನಲ್ಲಿ ಕಬಡ್ಡಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಲೆಟ್ ದಟ್ ಗೋ ಟು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಡಿಸ್ತಾರಲ್ಲ, ಅಲ್ಲೇ ಆಡಿಸಿ ಅಲ್ಲೇ ಬಿಟ್ಬಿಟ್ರೆ ಅಲ್ಲಿಂದ ಚೆನ್ನಾಗಿ ಆಡೋರ್ನ ಎಕ್ಕಿ ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ. ಅದೇ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಗ್ರಾಮೀಣ ಮಟ್ಟದಲ್ಲಿ ಏನಾಗುತ್ತೆ, ಅಲ್ಲಿ ನೀವು ಯು ಸಾ ಸ್ಟಾರ್ಸ್, ಅಲ್ಲಿ ಯು ಸಾ ಟ್ಯಾಲೆಂಟ್, ಅವ್ರು ನೆಕ್ಸ್ಟ್ ಬರಬೇಕು, ನೆಕ್ಸ್ಟ್ ಸಿಟಿಗಳಿಗೆ ಬರಬೇಕು. ಆದರೆ ಸಿಟಿನಲ್ಲಿ ಬಂದು ಅವ್ರು ಇದ್ದು ಅವರ ಒಂದು ಎಕ್ಸ್ಪೆನ್ಸಸ್ನ ನೋಡಿಕೊಂಡು ಮತ್ತೆ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ನ ನೋಡಿಕೊಂಡು ಆ್ಯಂಡ್ ಆಲ್ಸೋ ಅದರ್ ದೆನ್ ಸಮ್ವೇರ್ ಐ ಫೀಲ್ ಇಟ್ ಈಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ದರ್ ಆರ್ ಸೋ ಮೆನಿ, ಇವಾಗ ನಾವು ದೊಡ್ಡ ದೊಡ್ಡ ಕಂಪ್ನೀಸ್ ದ ವೇ ದೇ CSR ಫಂಡ್ಸ್ ಅಂತ ಹೋಗ್ತಾರಲ್ಲ, ಐ ಥಿಂಕ್ ಇವನ್ ದಟ್ ಇಸ್ ಅ ಗ್ರೇಟ್ ಆಪ್ಷನ್. ವೈ ಗೌರ್ಮೆಂಟ್ ಡೆಫಿನೆಟ್ಲಿ, ಬಟ್ ವೈ ಓನ್ಲಿ ಡಿಪೆಂಡ್ ಆನ್ ಗೌರ್ಮೆಂಟ್? ಇವಾಗ ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಟ್ಯಾಲೆಂಟ್ಸ್ನ ಪುಷ್ ಮಾಡೋದು. ಫಾರ್ ದಟ್ ಇವನ್ ಇಫ್ ಅ CSR ಬಿಗ್ ಕಂಪ್ನೀಸ್ ಕಮ್ ಫಾರ್ವರ್ಡ್ and take up such activities, why not? Talents ಮುಂದೆ ಬರಲಿ. ಲೆಟ್ ಮಿ ಮೇಕ್ ಅ ಸ್ಟೇಟ್ಮೆಂಟ್. ಇದು ನನ್ನ ಫಸ್ಟ್ ಲೈವ್ ಶೋ. ಸೊ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕ್ರಿಕೆಟ್ ತರಬೇಕು ಅಂತ. ಒಂದು ಸ್ಟ್ರೈಟ್ ಲೈನ್ ರೆಡಿ ಆಗಿದೆ, ಅದ್ರ ಕೆಲಸ ನಡೀತಾನೆ ಇದೆ. ಸೊ ವೆರಿ ಸೂನ್ ವಿಲ್ ಕಮ್ ಅಪ್. ಎಸ್ ಅಕ್ಷಿತ್ ಅವ್ರೆ, ಈಗ ಇನ್ಮೇಲೆ ಯಾವ ರೀತಿಯಾಗಿ ಪ್ರೇರಣೆ ಸಿಗ್ಬೋದು ಅಂತೇಳಿ? ಮೊದಲೆಲ್ಲ ಹುಡುಗರು ಅಷ್ಟೇ ಕ್ರಿಕೆಟ್ ಆಡಬೇಕು, ಹುಡುಗಿಯರಿಗೆ ಇದೆಲ್ಲ ಯಾಕೆ ಬೇಕು ಅನ್ನೋ ಥರ ಇತ್ತು. ಯಾವಾಗ ಹುಡುಗಿಯರದು IPL ಬಂತಲ್ಲ, ಅಲ್ಲಿಂದನೇ ಜಾಸ್ತಿ ಎಲ್ಲ ಪರಿಚಯ ಆದರು. IPL ಯಾರೆಲ್ಲ ಆಡ್ತಾರೆ, ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಇರ್ತಾರೆ ಅಂತೇಳಿ. ಸೊ ಇನ್ಮೇಲೆ ಏನೆಲ್ಲ ಬದಲಾವಣೆಯನ್ನು ನೀವು ನೋಡ್ತೀರಿ? ಮಹಿಳೆಯರು ಯಾವ ರೀತಿಯಾಗಿ ಮುಂದೆ ಬರಬೇಕು? ಬರ್ತಾರೆ. ಯಾಕಂದರೆ ಇವಾಗ ತೋರಿಸ್ತಿರೋ ಇನ್ಸ್ಪಿರೇಷನ್ ಆಗ್ತಿರೋ ಹರ್ಮಲ್ ಪ್ರೀತು ಬೇರೆಯವ್ರಾಗಿರ್ಬೋದು, ಅವ್ರ ಇನ್ಸ್ಪಿರೇಷನ್ ತೊಗೊಂಡು ಬರೀ ಕ್ರಿಕೆಟ್ ಅಲ್ದಿರ ಬೇರೆದ್ರಲ್ಲೂ SP ಯಾರಾದರೂ ಆಗಿರ್ಬೋದು, ಅವ್ರನ್ನ ತೊಗೊಂಡು ಮುಂದಕ್ಕೆ ಬರೋದ್ರಲ್ಲಿ ಟ್ರೈ ಮಾಡ್ತಾರೆ ಇವಾಗ. ಯಾಕಂದರೆ ಸೋಷಲ್ ಮೀಡಿಯಾದಲ್ಲಿ ಅಷ್ಟು ವೀಡಿಯೋಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲರಿಗೂ ಅಚೀವ್ ಮಾಡ್ಬೇಕು ಅನ್ನೋದಿರುತ್ತಲ್ಲ, ಸೊ ಪ್ರೇರಣೆ ತಗೋತಾರೆ. ಅಂದರೆ ಏನು ಸಂದೇಶ ಕೊಡ್ಬೋದು ಮಹಿಳೆಯರಿಗೆ ಅಂತೇಳಿ? ಅಂದರೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿನ? ಹಾಂ ಹೌದು. ನಾವು ಹುಡುಗರು ಹೇಗೆ ಆಡ್ತಾರೆ, ಮೊದಲೆಲ್ಲ ಮಹಿಳೆಯರು ಅಂತ ಆಡಿದಾಗ ಯಾರು ನೋಡೋರೇ ಇರಲಿಲ್ಲ. ಇವತ್ತು ನಾವು ಚಾಂಪಿಯನ್ ಆಗಿದ್ದಕ್ಕೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಹೌದು. ಸೊ ಹುಡುಗಿರು ಆಡ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಸೊ ಬೇರೆದ್ರಲ್ಲೂ ಎಲ್ಲದರಲ್ಲೂ ಪ್ರೂವ್ ಮಾಡೋದಕ್ಕೆ ನಮ್ಗೆ ಇನ್ನೂ ಅವಕಾಶಗಳು ಸಿಕ್ಕಿದಾಗ ಸೊ ಇನ್ನೂ ಪ್ರೂವ್ ಮಾಡೋದಕ್ಕೆ ನಾವು ಆಗತ್ತೆ ಅಂತ ಹೇಳ್ತೀವಿ. ನೀವು ಹೇಗೆ ಏನು ಸಂದೇಶ ಕೊಡ್ತೀನಿ ಹುಡುಗಿಯರಿಗೆ? ಅಂದರೆ ಇದು ನನ್ನ ಪ್ರಕಾರ ಸ್ಕೂಲಿಂದನೇ ಶುರು ಆಗ್ಬೇಕಂದ್ರೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅದ್ರ ಕಡೆ ಇಂಟ್ರೆಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೀವು ಓದಬೇಕು ಅಂತೇನಿಲ್ಲ. ನಾವು ನೋಡಿದ್ದೀವಿ ಸಚಿನ್ ಅಂತ ಬಂದಾಗ, ವಿರಾಟ್ ಕೊಹ್ಲಿ ಅಂತ ಬಂದಾಗ ಅವರ ಶಿಕ್ಷಣ ಏನು ಅಂತೇಳಿ, ಬಟ್ ಎಂಥ ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಪೇರೆಂಟ್ಸನ್ನು ಸಹ ಚಿಕ್ಕ ವಯಸ್ಸಿಂದ ಅವ್ರು ಯಾವುದರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅದನ್ನು ಗುರುತಿಸಿ ಸೊ ಆಗ್ಲಿಂದ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹುಡುಗಿರು ಸಹ ಮುಂದಕ್ಕೆ ಬರಬೇಕು, ನೋಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂತ ಬಂದಾಗ ಅಭಿಮಾನಿಗಳು ಜಾಸ್ತಿ ಕ್ರಿಕೆಟ್ ಅನ್ನೇ ನೋಡ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಇತ್ತೀಚೆಗೆ ಭಾರತ ಕಡೆ ಜಾಸ್ತಿ ಒಲವು ಬರ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಯಾಕೆ ಅನ್ಸುತ್ತೆ? ಅಂದ್ರೆ ಇತ್ತೀಚೆಗೆ ಸ್ಪೋರ್ಟ್ಸ್ ಅಂತ ಬಂದಾಗ ಟೀಮ್ ಇಂಡಿಯಾ ಫ್ಯಾನ್ಸ್ ನೋಡಿ ಬೇರೆ ಕಡೆ ಇರೋದೇ, ಇಂಗ್ಲೆಂಡ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಬೀದಿಲಿ ಓಡಾಡ್ತಿರ್ತಾರೆ, ಯಾರು ಕೇಳೋದಿಲ್ಲ. ಸೊ ಆ ರೀತಿ ಇರ್ಬೇಕಾದ್ರೆ ಇಂಡಿಯಾ ಅಂತ ಬಂದಾಗ ಇತ್ತೀಚೆಗೆ ಸ್ಪೋರ್ಟ್ಸ್ ಬೆಳೀತಾ ಇರೋದನ್ನ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಖುಷಿನೂ ಆಗುತ್ತೆ. ಯಾಕಂದರೆ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಬೇಗ ಹೋಗೋದ್ರ ಮೂಲಕ ಸೊ ಎಲ್ಲರೂ ಕ್ರಿಕೆಟ್ನ ಇಷ್ಟಪಡ್ತಾರೆ. ಕ್ರಿಕೆಟಲ್ಲಿ ರೋಹಿತ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಇಷ್ಟಪಡೋದ್ರಿಂದ ಈಗ ವುಮೆನ್ಸಲ್ಲೂ ಸಹ ಸ್ಮೃತಿನ, ಹರ್ಮಲ್ನ ಇಷ್ಟಪಡ್ಬೇಕಂತ ಹೋಗಿದೆ. ಸೊ ಸೋಷಲ್ ಮೀಡಿಯಾದಲ್ಲಿ ನೋಡೋವಾಗ ನಾವು ಆಡಬೇಕು ಅಂತ ಅವ್ರಿಗೂ ಅನಿಸುತ್ತಲ್ಲ, ಸೊ ಅಲ್ಲಿಂದ ಮುಂದಕ್ಕೆ ಹೋಗ್ತಿದೆ ಇನ್ನ ಅಂತ ಅನಿಸುತ್ತೆ. ಸರ್, ಮಹಿಳೆಯರಿಗೆ ಏನಾದರೂ ಚಾಲೆಂಜ್ ಇರುತ್ತಾ ಸರ್ ಈ ರೀತಿ ಇಂಡಿಯಾ ಟೀಮ್ಗೆ ಆಡಬೇಕು ಅಂತ ಹೇಳಿದಾಗ ತಯಾರಿ? ಅಫ್ಕೋರ್ಸ್ ಸ್ಪೋರ್ಟ್ಸ್ ಅಂದ್ರೆ
challenges. How you beat is the sport. Of course, ಸ್ವಲ್ಪ ಏನು ಮೆಚುರಿಟಿ ವೈಸು ವುಮೆನ್ಸ್ ಕ್ರಿಕೆಟಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಸಿಚುವೇಶನ್ನೇ ಫೇಸ್ ಮಾಡ್ತಾರೆ. ಎಸ್ಪೆಷಲಿ ನನಗೆ ಕ್ರಿಕೆಟ್ ಬಗ್ಗೆ ಅಟ್ಲೀಸ್ಟ್ ಗೊತ್ತಿರೋದ್ರಿಂದ. ಸೊ ಲರ್ನಿಂಗ್ ಸ್ಟೇಜಸ್ಸಲ್ಲಿ ಇರ್ಬೋದು ಅಥವಾ ಮೆಂಟಲ್ ಆಕ್ಸೆಪ್ಟೆನ್ಸ್ ಇರ್ಬೋದು. ಸೊ ಆಲ್ಮೋಸ್ಟ್ ದಿ ಲೆವೆಲ್ ಆಫ್ ಕ್ರಿಕೆಟಲ್ಲಿ ಅದು ಇದ್ದೇ ಇದೆ. ಸೊ ಅಲ್ಲಿ ಹೇಗೆ ಮ್ಯಾಚಪ್ ಮಾಡ್ಕೋತಾರೆ ಅನ್ನೋದೇ ಇರೋದು. ಸೊ ಚಾಲೆಂಜಸ್ ಅಗೇನ್ ದೇ ಆರ್ ಪ್ಲೇಯಿಂಗ್, ದೇ ಆರ್ ಕಾಂಪಿಟಿಂಗ್ ಅಗೇನ್ಸ್ಟ್ ದ ವುಮೆನ್ಸ್ ಟೀಮ್ ಅಲ್ಲಿ. ವುಮೆನ್ಸ್ ಟೀಮಿಂದನೇ ಆಡ್ತಿರೋದ್ರಿಂದ ಸೊ ದೇರ್ ಇಸ್ ಅ ಈಕ್ವಲಿಟಿ. ಸೊ ಯಾರು ಬೆಟರ್ ಪ್ರಿಪೇರ್ ಆಗ್ತಾರೆ, ಯಾರು ಮೈಂಡ್ಸೆಟ್ ಯಾವ ರೀತಿ ಡೆವಲಪ್ ಮಾಡ್ಕೋತಾರೆ ಅನ್ನೋದೇ ಒಂದು ಲೆವೆಲ್ ಆಫ್ ಕ್ರಿಕೆಟಲ್ಲಿ ತುಂಬ ಮ್ಯಾಟ್ರ್ ಆಗುವಂಥದ್ದು. ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಗೇಮ್. ಒಂದು ಲೆವೆಲ್ ತಲುಪೋದ್ಮೇಲೆ ಮೆಂಟಲ್ ಹೇಗೆ ಸ್ಟ್ರಾಂಗ್ ಇರಬೇಕು ಅವರು? ಅಫ್ಕೋರ್ಸ್ ನಮ್ಮ ಕ್ರಿಕೆಟಲ್ಲಿ ನೀವು ಪಾಸ್ ಆಗೋದಕ್ಕಿಂತ ಫೇಲ್ಯೂರ್ಸೇ ಜಾಸ್ತಿ. ಅವು ಕಮ್ಔಟ್ ಇರ್ತಾರೆ. ಸೊ ಅಲ್ಲಿಂದ ಹೇಗೆ ಪ್ರಿಪೇರ್ ಮಾಡ್ಕೋತೀರಾ. ಸೊ ಟೆಕ್ನಿಕಲ್ ಲೆವೆಲೆಲ್ಲ ಇದ್ದಾಗ ಅಫ್ಕೋರ್ಸ್ ಅದರದ್ದಾದ ಟೈಮ್ ತೊಗೊಳುತ್ತೆ ಆ ಗೇಮ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮಸಲ್ ಮೆಮರಿ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ಸ್ನ. ಸೊ ಅದಾದಮೇಲೆ ಈಗ ಚೆನ್ನಾಗಿ ಆಡ್ತಾ ಇದ್ದೀನಿ, ನೆಟ್ಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂದಾಗ ಮ್ಯಾಚ್ ಬಂದಾಗ ಇಟ್ಸ್ ಟೋಟಲಿ ಡಿಫ್ರೆಂಟ್ ಬಾಲ್ ಆಫ್ ಗೇಮ್. ದೇರ್ ಇಸ್ ಲಾಟ್ ಆಫ್ ಪ್ರೆಷರ್. ಸೊ ಎಷ್ಟು ಬೇಕಾದ ಎಷ್ಟು ಚಿಕ್ಕ ಮಕ್ಕಳೆಲ್ಲ ಅದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾರೆ. ಸೊ ಅದನ್ನು ಹೇಗೆ ಓವರ್ಕಮ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೆಟರ್ ಆಗ್ತಾ ಹೋಗುತ್ತೆ. ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಬಟ್ ಇರ್ಬೋದು ಈಗ ಯಾರಾದ್ರು ಡ್ರಾಪ್ ಆದರೆ ಚಾಲೆಂಜ್ ಅನ್ಸ್ಬೋದು. ಆಲ್ರೆಡಿ ಡ್ರಾಪ್ ಆಗಿ ಮತ್ತೆ ಬಂದಿರೋರಿಗೆ ಅದೇನು ಹೊಸದು ಅನ್ಸಲ್ಲ. ಐ ನೋ ಟು ಫೈಟ್ ಬ್ಯಾಕ್ ಆ ಥರ. ಸೊ ಮೆಚುರಿಟಿ ವೇಸ್ ಈಗ ಹೋಗುತ್ತೆ. ದಟ್ಸ್ ಕಾಲ್ಡ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಅಂತಲೇ ಕರೆಯೋದು. ಅಫ್ಕೋರ್ಸ್ ಯು ಫೇಲ್, ಕಮ್ ಬ್ಯಾಕ್, ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಬ್ಯಾಕ್ ಆ ಥರ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕ್ರಿಕೆಟಲ್ಲಿ. ಈ ಸಂದರ್ಭದಲ್ಲಿ ಫ್ಯಾಮಿಲಿ ಸಪೋರ್ಟ್ ಹೇಗಿರಬೇಕು ಸರ್? ಯಾಕಂದರೆ ನೀವು ಕ್ರಿಕೆಟ್ ಅಂತ ಬಂದ ನೈಟ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಇಡೀ ದಿನ ಪ್ರಾಕ್ಟೀಸಲ್ಲಿ ಇರಬೇಕಾಗುತ್ತೆ, ಅದರ್ವೈಸ್ ಬೇರೆ ಏನು ಕೆಲಸ ಇರೋದಿಲ್ಲ. ಸೊ ಹಂಗಾಗಿ ಫ್ಯಾಮಿಲಿ ಪೇರೆಂಟ್ಸ್ ಅಂತ ಬಂದಾಗ ಅವ್ರ ಕಡೆಯಿಂದ ಯಾವ ರೀತಿಯಾಗಿ ಸಹಕಾರ ಇರಬೇಕಾಗುತ್ತೆ? ಅಫ್ಕೋರ್ಸ್ ತುಂಬ ಜನ ಪೇರೆಂಟ್ಸ್ ಸಪೋರ್ಟ್ ಕೊಡೋರು ಇದ್ದಾರೆ, ಇವಾಗ ಸ್ವಲ್ಪ ಕೊಡದೇ ಇರೋರು ಇದ್ದಾರೆ. ಸೊ ಅವ್ರಿಗೆ ಹೇಳೋದು ಅಫ್ಕೋರ್ಸ್ ಈಗ ಮಕ್ಕಳು 10ರಿಂದ 15 ವರ್ಷದ ಮಕ್ಕಳು ಅನ್ಕೊಳ್ಳಿ, ಏನಿರುತ್ತೆ ಎಜುಕೇಷನ್ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸೊ ಎಜುಕೇಷನ್ ಪ್ಲೇಯಿಂಗ್ ಟೈಮ್ನ ಸ್ವಲ್ಪ ಪ್ರೊಫೆಷನಲ್ ಆಗಿ ತೊಗೊಂಡೋಗ್ಬೋದು ಅದು ಅಷ್ಟೇ. ಸೊ ಆ ರೀತಿ ಡೆವಲಪ್ ಮಾಡಿಕೊಂಡ್ರೆ ಮೈಂಡ್ಸ್ ಅದೇ ಅಫ್ಕೋರ್ಸ್ ಈಗ ಸೇಮ್ ಇರಲ್ಲ ನೋಡಿ. ಈಗ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಪೇರೆಂಟ್ ಇದ್ದರೆ ದೇ ನೋ ಇಟ್ ನಾನು ಅದೇ ಹೇಳು. ನಾನು ಅದನ್ನೇ ಹೇಳಿದೆ, ಅಂದರೆ ಯಾರು ಬೇಕಾದರೂ ಬರಬಹುದಾ ಅಥವಾ ಬರ್ಬೋದು. ಈ ನೀವು ಹೇಳಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು ಅಂತ ಆ ಥರ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ. ಅಫ್ಕೋರ್ಸ್ ಇದೆಲ್ಲ ಅವ್ರು ನೋಡಿರೋರೆ. ಸೊ ಯಾರು ಪೇರೆಂಟು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಇಲ್ಲ, ಸೊ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸು ಕಷ್ಟ ಆಗೋದು ಖಂಡಿತ ಇದೆ. ಸೊ ಪೇರೆಂಟ್ ಸಪೋರ್ಟ್ ಇಲ್ಲದೆ ಏನು ನಡೆಯೋದಿಲ್ಲ. ಅವ್ರ ಆಯ್ಕೆ ವಿಚಾರ ಅಂಥದ್ದು ಏನಾದರೂ ನಡೆಯುತ್ತಾ? ಆಯ್ಕೆ ವಿಚಾರದಲ್ಲಿ ನಾನು ಕ್ರಿಕೆಟ್ ಕಲ್ಸೋಕೆ ಬಂದಿರೋದು. ಸೊ ಬೆಟರ್ ನಾನು ಕ್ರಿಕೆಟ್ ಕಲ್ಸಿದ್ರು ಒಳ್ಳೆಯದು. ಸೊ ಹಾಗಾಗಿ ಅಲ್ಲ ಕೇಳಬೇಕಂದ್ರೆ, ಯಾಕಂದರೆ ಟ್ಯಾಲೆಂಟನ್ನು ಗುರುಸ್ತಾರ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಹಿಂದೆ ಯಾರಿದ್ದಾರೆ ಅದನ್ನು ಗುರುಸ್ತಾರ ಅಂತ ನಾನು ಕೇಳ್ತಾರೆ. ಇಲ್ಲ, ಫಸ್ಟ್ ಕಮ್ಸ್ ಟ್ಯಾಲೆಂಟ್ ಕ್ರಾಸ್ ಮಾಡಬೇಕು ಅಂದ್ರೂ ಅವ್ರಿಗೆ ಹತ್ರ ಗೇಮ್ ಇರಬೇಕಲ್ಲ. ಬರೀ ಸಪೋರ್ಟ್ ಇದೆ ಅಂದ ಮಾತ್ರಕ್ಕೆ ನಾನು ಆಡಲ್ಲಲ್ಲ. ಗೇಮ್ ಬೇಕಲ್ಲ, ಗೇಮ್ ನಿಮಗೆ ಬರಬೇಕಲ್ಲ, ಅವರು ಅಷ್ಟೇ ಕಷ್ಟ ಬೀಳ್ಬೇಕಲ್ಲ. ಸಿಂಪಲ್ ಅದು. ಸೊ ಕಾಂಪಿಟೇಟಿವ್ ಇದರಲ್ಲಿ ಕಾಂಪಿಟೇಷನ್ಗೆ ಮ್ಯಾಚ್ ಆಗಿ ಆ ಕಾಂಪಿಟೇಷನ್ನ ಖಂಡಿತ ನಾವು ಕಾಂಪೀಟ್ ಮಾಡಿದ್ರೇ ಕಾಂಪಿಟೇಷನಲ್ಲಿ. There is no replacement for talent. Yes. No replacement for talent. ಅದೇ ನಾವು ನೋಡಿದ್ದೀವಿ. ನಾವು ಸಚಿನ್ ಅವರ ಮಗ ಅಂತ ಬಂದಾಗ, ಅರ್ಜುನ್ ತೆಂಡೂಲ್ಕರ್ ಅಂತ ಬಂದಾಗ ತಂದೆ ಇರ್ಬೋದು, ಟ್ಯಾಲೆಂಟೇ ಇಲ್ಲ, ಎಲ್ಲಿಂದ ಆಡ್ತಾರೆ? ಕರೆಕ್ಟ್ ಅಲ್ವಾ? ನಾವು ತಂದೆಯ ಒಂದು ಬ್ಯಾಕ್ಗ್ರೌಂಡಿಂದಾಗಿ ಅಥವಾ ತಂದೆಯ ಪ್ರಭಾವದಿಂದಾಗಿ ಎಲ್ಲಿ ತನಕ ಬಂದಿರಬಹುದು. ಬಟ್ ಮುಂದೆ ಯಾಕೆಂದ್ರೆ ಅದು ಪಬ್ಲಿಕ್ ಇರೋದ್ರಿಂದಾಗಿ, ಜನ ಎಲ್ಲರೂ ನೋಡಿರೋದ್ರಿಂದಾಗಿ ಆಯ್ಕೆ ಮಾಡಿದಾಗ ಸಹಜವಾಗಿ ಪ್ರಶ್ನೆ ಕೂಡ ಬರುತ್ತೆ. ಸೊ ಹಂಗಾಗಿ ಅದು ಆಯ್ಕೆ ಒಂದು ವಿಚಾರ ಇರಬಹುದು, ಬಟ್ ನಿಮ್ಮ ಟ್ಯಾಲೆಂಟ್ ಇದ್ರೆ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋದು. ಕನ್ಸಿಸ್ಟೆನ್ಸಾಗಿ ಸ್ಕೋರ್ಸ್ ಇರಬೇಕಾಗುತ್ತೆ. ಬಟ್ ಅಗೇನ್ ಇವಾಗ 1 ವರ್ಷ ಹೊಡೆದಿದ್ದೀರ ಅಂದರೆ ಇಮಿಡಿಯೇಟ್ ಚಾನ್ಸ್ ಕೊಡಲೇಬೇಕಂತೇನಿಲ್ಲ. ಇನ್ನೂ 1 ವರ್ಷ ಹೊಡಿಬೇಕಾಗತ್ತೆ. ನೀವು ನೋಟೆಡ್ ಆಗಬೇಕಾಗತ್ತೆ. ಹೌದು, ಕನ್ಸಿಸ್ಟೆಂಟಾಗಿ ಸ್ಕೋರ್ ಮಾಡ್ತಿದ್ದಾನೆ, ನಮ್ಮ ಕರ್ನಾಟಕ ಗೆಲ್ಸೋ ಟೀಮ್ಗೆ ಇವನು ಬೇಕಾಗುತ್ತೆ. ಆ ಥರ ಕ್ವಾಲಿಟಿ ಖಂಡಿತ ಬೇಕು. ಈಗ ಮ್ಯಾಚ್ ವಿನ್ನರ್ ಯಾರಿಗೆ ಬೇಡ? ಬರೀ ಇನ್ನು ಸ್ಕೋರ್ ಮಾಡ್ತೀನಿ, ನಾನು ಆಡ್ಕೋತೀನಿ ಅದಾಗಲ್ಲ. ಯಾಕಂದರೆ ಇದು ಟೀಮ್ ಸ್ಪೋರ್ಟ್ಸ್. ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ನಿಮ್ಮ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಒಂದು ಟೀಮ್ ಅಂತ ಬಂದಾಗ ಡ್ರೆಸ್ಸಿಂಗ್ ರೂಮ್ ಹೇಗಿರಬೇಕು ಸರ್? ಅಂದರೆ ಈ ಚಾಂಪಿಯನ್ ಆಗಬೇಕು ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ರೂಮ್ ಕಾಮ್ ಆಗಿರಬೇಕಾಗತ್ತೆ.
ಎಲ್ಲರೂ ಚೆನ್ನಾಗಿರಬೇಕಾಗತ್ತೆ, ನಾವೇ ಅನ್ನೋದು ಇರಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರು ಏನಾದರೂ ಅಲ್ಲಿ ವ್ಯತ್ಯಾಸ ಏನಾದರೂ ಕಂಡು ಬಂದಿದೆ ಆದರೆ ಅದು ಆಟದ ಮೇಲೆ, ಇಡೀ ಟೂರ್ನಮೆಂಟ್ ಮೇಲೆ ಅದು ಪ್ರಭಾವ ಬೀಳುತ್ತೆ. ಸೊ ಹಂಗಾಗಿ ಆ ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು, ಕೋಚ್ ಮತ್ತು ಆಟಗಾರರ ನಡುವೆ ಹೇಗೆ ಆ ಬಾಂಧವ್ಯ ಹೇಗಿರುತ್ತೆ? ದಿ ಎನರ್ಜಿ ಆ್ಯಂಡ್ ದ ಕಾಸ್ ಏನು ಆಡ್ತಿದ್ದಾರೆ ಅದೆಲ್ಲ ಒಂದು ಕಂಬೈಂಡ್ ಆದಾಗ ಖಂಡಿತ ಎನರ್ಜಿ ಉಟ್ಕೊಳ್ಳುತ್ತೆ. ಎಲ್ಲದಿರಲ್ಲ ಆಬ್ವಿಯಸ್ಲಿ ನೀವು ಬೇರೆ ಟೀಮ್ಗೆ ಕಂಪೇರ್ ಮಾಡ್ಬೋದು. ಓಕೆ, ಅಲ್ಲೂ ಅವ್ರೇನು ಎಫರ್ಟ್ ಆಗ್ತಿರ್ಲಿಲ್ಲ ಅಂತಲ್ಲ, ಅವ್ರು ಒಟ್ಟಾಗಿದ್ದಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಬರ್ತಿತ್ತು. ಬೇರೆ ಟೀಮ್ ಕೆಳಗಡೆ ಇರೋರು ವರ್ಲ್ಡ್ ಕಪ್ ಗೆಲ್ತಿದ್ರು ಅಂತ ಹೇಳ್ತೀವಿ. ಬೆಟರ್ ಪರ್ಫಾರ್ಮೆನ್ಸ್, ದೇ ವುಡ್ ಹವ್ ಗಾನ್ ಬ್ಯಾಕ್ ಮಚ್ ಅಪ್ ಹ್ಯಾಪಿಯರ್. ವಿ ಆರ್ ಬೆಟರ್ ದೆನ್ ಲಾಸ್ಟ್ ಟೂರ್ನಮೆಂಟ್ ಅಂತ. ಸೊ ಆ ರೀತಿ ಇಟ್ಸ್ ರಬ್ ಎಫೆಕ್ಟ್. ಏನು ಟೀಮ್, ಎಂಟೈರ್ ಟೀಮು ಏನು ಫೀಲ್ ಮಾಡ್ತಾ ಇರುತ್ತೆ, ಸೋತಾಗಿರ್ಬೋದು ಅಥವಾ ಗೆದ್ದಾಗಿರ್ಬೋದು. ಸೊ ಅದನ್ನೇ ನಿಮಗೆ ಥ್ರೂಔಟ್ ಟೂರ್ನಮೆಂಟ್ ಕ್ಯಾರಿ ಮಾಡೋವಂಥದ್ದು. ಸೊ ಡ್ರೆಸ್ಸಿಂಗ್ ರೂಮ್ ಅಫ್ಕೋರ್ಸ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇರುತ್ತೆ, ಪ್ಲಾನಿಂಗ್ ನಡೀತಾ ಇರುತ್ತೆ. ಬೌಲರ್ಸ್ದೇ ಸಪ್ರೇಟಾಗಿ ನಡೀತಾ ಇರುತ್ತೆ, ಬ್ಯಾಟರ್ಸ್ದೇ ಸಪ್ರೇಟ್ ಅನಾಲಿಸಿಸ್ ನಡೀತಾ ಇರುತ್ತೆ. ಯಾವ ಬ್ಯಾಟ್ಸ್ಮನ್ಗೆ ಎಲ್ಲಿ ಹಾಕಬೇಕು, ಏನು ಪ್ಲ್ಯಾನು ಬೌಲರ್ಸ್ಗಾದರೆ. ಬ್ಯಾಟ್ಸ್ಮನ್ಸ್ ಆದರೆ ಯಾವ ಬೌಲರ್ ಫೇಸ್ ಮಾಡ್ಬೋದು ನೀವು. ಓಪನರ್ಸ್ ಆದರೆ ನಿಮ್ಮ ಇವ್ರು 3 ಜನ ಆಗ್ಬೋದು ನಿಮಗೆ. ಇನ್ ಶಾರ್ಟ್ಸ್ ಅದೆಲ್ಲ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ ಪ್ರತಿ ಮ್ಯಾಚ್. ಈ ಬಾರಿಯ ಚಾಂಪಿಯನ್ ಅಲ್ಲಿ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಇಲ್ಲದೆ ಇರೋದು ಬೇಸರ ಇದೆಯಾ ನಿಮಗೆ? ಎಸ್, ಎನಿ ಡೇ. ಯಾಕೆಂದರೆ ಎಲ್ಲೇ ಹೋದ್ರೂ ನಾವು ಇಂಡಿಯಾ ಆದ್ರೂ ಒಂದು ನನ್ನ ಮನೆಯವರು, ನನ್ನ ಕನ್ನಡತಿಯರು ಇರಲೇಬೇಕು ಅನ್ನೋದಿದ್ದೇ ಇರುತ್ತೆ. ಸೊ ದಟ್ ವೇ ಎಸ್, ಬಟ್ ಓವರ್ ಆಲ್ ಐ ಥಿಂಕ್ ಇಟ್ ವಾಸ್ ಫಾರ್ ದ ವುಮೆನ್. ಹಂಗೆ ನೋಡೋದಕ್ಕೆ ಹೋದರೆ ಐ ಫೀಲ್ ಇಟ್ಸ್ ಫಾರ್ ಅಸ್, ವಿ ಆರ್ ಹ್ಯಾಪಿ ದಟ್ ದ ಹೋಲ್ ಟೀಮ್ ವಾಸ್ ದೇರ್. ಇಂಡಿಯಾ ವನ್. Now that we have the cup, let's just celebrate what was there. Yes. ಅಕ್ಷಿತ್ ಅವ್ರು ಏನು ಹೇಳ್ತೀರಿ ಕೊನೆಯದಾಗಿ? ನಮ್ಮ ಕರ್ನಾಟಕದಿಂದ ಯಾವ ರೀತಿಯಾಗಿ ಮಹಿಳೆಯರು ಇನ್ಮೇಲೆ ಮುನ್ನುಗ್ಗಬೇಕಾಗುತ್ತೆ? ಇನ್ನೂ ಚೆನ್ನಾಗಿ ಆಡಬೇಕು, ಹೀಗೆ ಇನ್ಸ್ಪೈರ್ ತಗೊಂಡು ಅವರ ಇನ್ನೂ ಟ್ಯಾಲೆಂಟ್ಸ್ನ ತೋರಿಸೋದಕ್ಕೆ ಇನ್ನೂ ಮುಂದೆ ಬರಬೇಕು ಅಂತ ಹೇಳ್ಕೊತೀನಿ. ಎಲ್ಲೋ ಇರೋ ಬದಲು ಅವರ ಟ್ಯಾಲೆಂಟ್ ಏನಿದೆ, ಏನು ಆಡಬೇಕಂತಿದ್ದಾರೆ ಅದನ್ನ ಅಚೀವ್ ಮಾಡೋದಕ್ಕೆ ಮುಂದೆ ಹೋಗ್ಬೋದು ಅಂತ ಅಂತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ 2025 ICC ವುಮೆನ್ಸ್ ಟ್ರೋಫಿ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಅಂತೂ ಜೋರಾಗಿ ನಡೀತಾ ಇದೆ. ಸಂಭ್ರಮಾಚರಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ದಿಗ್ಗಜ ಆಟಗಾರರು ಕೂಡ ವಿಶ್ ಮಾಡ್ತಿದ್ದಾರೆ. ಸೊ ಇದು ಒಂಥರ ಪ್ರೇರಣೆ, ಅಂದರೆ ಮುಂದೆ ಬರುವಂಥ ಮಹಿಳೆಯರಿಗೆ, ಅಂದರೆ ಯಾರಿಗೆಲ್ಲ ಅನುಮಾನ ಇರುತ್ತಲ್ಲ ಬರಬೇಕಾ, ಇದರಲ್ಲಿ ಜೀವನ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಉದಾಹರಣೆ ಇದು. ಬರಬಹುದು, ಅದಕ್ಕೂ ಕೂಡ ಜೀವನ ಇದೆ, ಈ ರೀತಿಯ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಡೀ ವಿಶ್ವ ಕೂಡ ನೋಡ್ತಾ ಇರುವಂಥ ಚಾಂಪಿಯನ್ ಪಟ್ಟ ಇದು. ಕೊನೆಗೂ ಕೂಡ ಭಾರತ ಚಾಂಪಿಯನ್ ಆಗಿದೆ. ಮೊದಲ ಬಾರಿ ಅಂದರೆ ICC ಏಕದಿನ ವಿಶ್ವಕಪ್ಪಲ್ಲಿ ಮಹಿಳೆಯರದು ಮೊದಲ ಬಾರಿ ಚಾಂಪಿಯನ್ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ಇದು ಒಂದು ಇತಿಹಾಸ. ಸೊ ಹಂಗಾಗಿ ನಮ್ಮ ಭಾರತದ ವನಿತೆಯರು, ಅಂದರೆ ಭಾರತದ ಮಹಿಳೆಯರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.